ಯೇಸುಸ್ವಾಮಿಯ ಒಂದು ಪ್ರಕಟಣೆ, ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್ ನಮ್ಮೆಲ್ಲರಿಗೂ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಎಲ್ರಿಗೂ ಆಗಬೇಕು. ಎಲ್ಲರೂ ಅದಕ್ಕೋಸ್ಕರ ಆಸೆ ಪಡೋಣ, ಪ್ರಾರ್ಥನೆ ಮಾಡೋಣ. ವೈಯಕ್ತಿಕವಾಗಿ ನಾವು ಒಬ್ಬೊಬ್ಬರು ಪ್ರಾರ್ಥನೆ ಮಾಡೋದಾದರೆ ಈ ರೀತಿ ದಾವಿದ ಪ್ರಾರ್ಥಿಸಿದ ಹಾಗೆ ಕೀರ್ತನೆ 119ರಲ್ಲಿ 18ನೇ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಿನ್ನ ವಾಕ್ಯದ ಆ ಮಹಿಮೆಯನ್ನು ನಾನು ಕಾಣುವಂತೆ ನನ್ನ ಕಣ್ಣುಗಳಿಂದ ಅಂಧತೆಯನ್ನು ತೆಗೆದುಬಿಡು ದೇವರೇ ಅಂತ. ಯಾಕೆಂದರೆ ಈ ಕಣ್ಣುಗಳಿಗೆ ಅಂಧತೆಯನ್ನು ತಂದುಕೊಡೋದು, ಕಣ್ಣುಗಳು ಅಂದರೆ ಈ ಬಾಹ್ಯವಾದ ಕಣ್ಣುಗಳಲ್ಲ, ನಮ್ಮ ಆಂತರಿಕವಾದ ಕಣ್ಣುಗಳು, ನಮ್ಮ ಮನೋನೇತ್ರ. ಇದಕ್ಕೆ ಒಂದು ಪೊರೆ ಬಂದರೆ ಇದಕ್ಕೆ ಅದು ಕಾಣಿಸೋದಿಲ್ಲ. ನಮಗೆ ಗೊತ್ತು, ಈ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಎಲ್ಲ ಮಾಡ್ತಾರೆ. ಆ ಒಂದು ಕಣ್ಣಿಗೆ ಪೊರೆ ಬಂದಾಗ ಯಾವ ರೀತಿ ನಮಗೆ ದೃಷ್ಟಿ ನಷ್ಟವಾಗ್ತದೆಯೋ ಅದೇ ರೀತಿಯಲ್ಲಿ ಒಂದು ಪೊರೆ, ಒಂದು ಸ್ಪಿರಿಚುವಲ್ ಆದಂಥ ಒಂದು ಪೊರೆ ಸೈತಾನ ತಂದು ಕೊಡ್ತಾನೆ, ಸೈತಾನ ಮಾಡ್ತಾನೆ. ಅದು ಸೈತಾನನ ಕಾರ್ಯ. ಆ ರೀತಿ ಒಂದು ಪೊರೆ ನಮ್ಮಲ್ಲಿ ಅನೇಕರ ಮನೋನೇತ್ರದ ಮೇಲೆ ಸೈತಾನ ಹಾಕಿದ್ದಾನೆ. ನಾನು ಹೇಳ್ತಾ ಇರೋದು ಈ ಪ್ರೆಸೆಂಟ್ ನಮ್ಮ ಮಿನಿಸ್ಟ್ರಿಯಲ್ಲಿ ಇರುವ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ. ಸೈತಾನ ಏನು ಮಾಡಿದ್ದಾನೆ ಅಂದರೆ ಆ ಒಂದು ಪೊರೆ ನಮ್ಮ ಆಂತರಿಕ ಕಣ್ಣುಗಳ ಮೇಲೆ, ನಮ್ಮ ವಿಶ್ವಾಸದ ಮೇಲೆ, ಅಥವಾ ವಿಶ್ವಾಸದ ಕಣ್ಣು, ಸ್ಪಿರಿಚುವಲ್ ಐಸ್ ಆಫ್ ಫೇತ್ ಅಂತ ಏನು ಹೇಳ್ತೀವೋ ಅದರ ಮೇಲೆ ಆತನು ಹಾಕಿದ್ದಾನೆ. ಅದನ್ನು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಯಾಕೆ ಮಾಡಬೇಕು ಕೇಳಿದರೆ ಇದೊಂದು ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಪೌಲರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇವರ ಕಣ್ಣುಗಳು ತೆರೆಯಲ್ಪಡಲಿ, ದೇವರು ಇವರಿಗಾಗಿ ಏನು ಇಟ್ಟಿದ್ದಾರೆ ಅದು ಕಾಣುವಂತೆ ಇವರ ಕಣ್ಣುಗಳು ತೆರೆಯಲ್ಪಡಲಿ ಅಲ್ವಾ. ಅದೇ ರೀತಿಯಲ್ಲಿ ದಾವಿದ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಿನ್ನ ವಾಕ್ಯದ ಮಹಿಮೆ, ನಿನ್ನ ವಾಕ್ಯದಲ್ಲಿರ್ತಕ್ಕಂತಹ ಮಹಿಮೆ. ವಾಕ್ಯದ ಮಹಿಮೆ ಅಂದರೆ ಕ್ರಿಸ್ತ, ಬೇರೆ ಏನೂ ಅಲ್ಲ. ದೇವರೇ ನಿನ್ನ ವಾಕ್ಯದಲ್ಲಿರ್ತಕ್ಕಂಥ ನಿನ್ನ ಶಾಸ್ತ್ರದ ಮಹಿಮೆಯನ್ನು ಕಾಣುವಂತೆ ನನ್ನ ಕಣ್ಣುಗಳಿಂದ ಅಂಧತೆಯನ್ನು ತೆಗೆದು ಬಿಡು ದೇವರೇ ಅಂತ ಆ ಒಂದು ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಹೋಗ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸೊ ಶಾಸ್ತ್ರದ ಮಹಿಮೆ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತರು. ಯೇಸು ನಮಗೆ ಪ್ರಕಟವಾಗಬೇಕು. ಯೇಸು ನಮಗೆ ಪ್ರಕಟವಾಗೋದು ಅಂದರೆ ನಮಗೆ ಗೊತ್ತು, ಯೇಸು ಕ್ರಿಸ್ತರು ಒಂದು ಒಳ್ಳೆಯ ಕುರುಬ ಅಂತ ಹೇಳ್ತಾರೆ. ಐ ಆಮ್ ದ ಗುಡ್ ಶೆಪರ್ಡ್, ಅದು ನಮಗೆ ಪ್ರಕಟ ಆಗಬೇಕು. ಐ ಆಮ್ ದ ವೇ ಅಂತ ಹೇಳ್ತಾರೆ, ನಾನೇ ಮಾರ್ಗ. ಸೊ ನಮ್ಗೆ ಅದು ಪ್ರಕಟ ಆಗಬೇಕು. ಯೇಸು ಕ್ರಿಸ್ತರು ಈಗ ನಮಗೆ ಯಜ್ಞದ ಕುರಿಮರಿ ಯಾಕೆ ಪ್ರಕಟ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ. ಶಿಲುಬೆ ಮೇಲೆ ನಮಗೋಸ್ಕರ ನಮ್ಮ ಬದಲಿಗೆ ಸತ್ತಂತಹ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಅದೊಂದು ಪ್ರಕಟಣೆ ಆಗಬೇಕು. ಅದೊಂದು ಮಾಹಿತಿಯಾಗಿ ಇನ್ಫಾರ್ಮೇಷನ್ ಆಗಿದ್ದು ಪ್ರಯೋಜನ ಇಲ್ಲ. ಇಟ್ ಶುಡ್ ಬಿ ರಿವೀಲ್ಡ್. ನನ್ನ ಬದಲಿಗೆ ಯೇಸು ಯಜ್ಞದ ಕುರಿಮರಿಯಾಗಿ ಪಾಪ ಪರಿಹಾರಕ್ಕೋಸ್ಕರ ಸತ್ತಿದ್ದಾರೆ. ಸೊ ಅದೊಂದು ಯಜ್ಞದ ಕುರಿಮರಿಯಾದ ಆತನ ಪ್ರಕಟಣೆ ಆಗಬೇಕು. ಒಳ್ಳೆಯ ಕುರುಬನ ಪ್ರಕಟಣೆ ಆಗಬೇಕು. ಐ ಆಮ್ ದ ವೇ, ನಾನು ಮಾತ್ರವೇ ಮಾರ್ಗ, ಒಂದು ಯೇಸು ಮಾತ್ರವೇ ಮಾರ್ಗ. ಆ ವೇ ನಮಗೆ ಪ್ರಕಟ ಆಗಬೇಕು. ಐ ಆಮ್ ದ ಲೈಟ್, ಅದೊಂದು ದೊಡ್ಡ ಪ್ರಕಟಣೆ. ಯೇಸು ನಮ್ಮ ರಕ್ಷಕ ನಮಗೆ ಗೊತ್ತು, ಯೇಸು ದೇವರು ನಮಗೆ ಗೊತ್ತು, ಯೇಸು ಸನ್ ಆಫ್ ಗಾಡ್ ದೇವರ ಪುತ್ರ ನಮಗೆ ಗೊತ್ತು. ಎಲ್ಲ ನಮಗೆ ಪ್ರಕಟ ಆಗಿರ್ಬೋದು ಅಥವಾ ನಮ್ಮ ಮಾಹಿತಿನೂ ಬಂದಿರ್ಬೋದು. ಆದರೆ ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನು ಜಗಜ್ಯೋತಿ. ಐ ಆಮ್ ದ ವರ್ಡ್ ಆಫ್ ಗಾಡ್, ನಾನು ದೇವರ ವಾಕ್ಯ. ಆ ವಾಕ್ಯದಲ್ಲಿ ಏನಿತ್ತು? ಜೀವವಿತ್ತು, ಆ ಜೀವ ಬೆಳಕಾಗಿತ್ತು. ಸೊ ಕತ್ತಲೆಗಾದರೂ ಆ ಬೆಳಕನ್ನು ನಿಗ್ರಹಿಸಲಾಗಲಿಲ್ಲ. ಸೊ ಯೇಸು ಒಂದು ಬೆಳಕು ಎಂಬ ಒಂದು ಪ್ರಕಟಣೆ ನಮ್ಮ ಒಳಗಡೆ ಆಗಬೇಕು. ಈ ಕ್ರಿಸ್ತ ಯೇಸುವಿನ ಪ್ರಕಟಣೆ, ಐ ಆಮ್ ದ ಟ್ರೂತ್, ಯೇಸುವೇ ಸತ್ಯ ಎಂಬ ಒಂದು ಪ್ರಕಟಣೆ. ಯೇಸುವೇ ಸತ್ಯ, ಅದೊಂದು ರಿವೀಲ್ ಆಗಬೇಕು ನಮ್ಮಲ್ಲಿ. ಯೇಸುವೇ ಸತ್ಯ ಅಂತ ಒಂದು ರಿವೀಲ್ ಆಗಿಬಿಟ್ರೆ ನಾವು ಯಾರೂ ಕೂಡ ಸುಳ್ಳಿಗೆ ಮಾರು ಹೋಗಲ್ಲ. ಇದು ನಮ್ಮಲ್ಲಿ ಅನೇಕ ರೀತಿಯ ಸುಳ್ಳಿಗೆ ಮಾರು ಹೋಗಿದ್ದೀವಿ. ಡಿಸೆಪ್ಷನ್ ಅಂತ ಹೇಳ್ತೀವಲ್ಲ, ಆ ಡಿಸೆಪ್ಷನ್ಗೆ ಒಳಗಾಗಲಿಕ್ಕೆ ಕಾರಣ ಏನಂದರೆ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಹೀ ಈಸ್ ದ ಟ್ರೂತ್, ಹೀ ಈಸ್ ದ ಓನ್ಲಿ ಟ್ರೂತ್. ಅದು ನಮ್ಮೊಳಗಡೆ ರಿವೀಲ್ ಆಗಿಲ್ಲ, ಪ್ರಕಟವಾಗಿಲ್ಲ.
ನಮಗಿದೆಲ್ಲ ಗೊತ್ತಿದೆ ಅಲ್ವಾ, ಅದು ನಮ್ಮೊಳಗಡೆ ಪ್ರಕಟ ಆಗಬೇಕೀಗ. ಪ್ರಕಟ ಆಗೋದಂದರೆ ಸಿಂಪಲ್ಲಾಗಿ ಅರ್ಥ ಆಗಲಿಕ್ಕೋಸ್ಕರ ಹೇಳೋದಾದರೆ, ಸಕ್ಕರೆಯನ್ನು ನಾವು ಹಾಲಿಗೆ ಹಾಕಿದ್ದೀವಿ, ಆದರೆ ಅದು ಕರಗದೇ ಇದ್ದರೆ ಆ ಹಾಲು ಸಿಹಿ ಆಗೋದಿಲ್ಲ. ಹಾಲಲ್ಲಿ ಸಕ್ಕರೆ ಇದೆ, ಆದರೆ ಅದು ಕರಗಿಲ್ಲ. ಸೊ ಅದೇ ರೀತಿ ಕ್ರಿಸ್ತನಿದ್ದಾನೆ ನಮ್ಮ ಜೀವಿತದಲ್ಲಿ, ವಿಶ್ವಾಸಿಯ ಜೀವಿತದಲ್ಲಿ, ಆತ್ಮದಲ್ಲಿ ಕ್ರಿಸ್ತನಿದ್ದಾನೆ. ಆದರೆ ಕ್ರಿಸ್ತ ಪ್ರಕಟವಾಗಿದ್ದಾನ ಅನ್ನೋದೇ ಮುಖ್ಯ. ನಮಗೆ ಯೇಸು ಕ್ರಿಸ್ತನು ಯಾರಾಗಿ ಪ್ರಕಟವಾಗಿದ್ದಾನೆ ಅದಕ್ಕೆ ತಕ್ಕ ಹಾಗೆಯೇ ನಾವು ಜೀವಿಸ್ತೀವಿ. ವಿ ಲೀವ್ ಅಕಾರ್ಡಿಂಗ್ ಟು ದ ರೆವಲೇಷನ್ ವಿ ಗೆಟ್. ನಾವು ಪಡೆದುಕೊಳ್ಳುವ ಪ್ರಕಟಣೆಗೆ ಅನುಸಾರವಾಗಿ ನಾವು ಜೀವಿಸ್ತೀವಿ. ಕೆಲವರು ಜೀವಿತದಲ್ಲಿ ಅನೇಕ ರೋಗ ಸೌಖ್ಯ ನಡೆಯುತ್ತೆ, ಅವರಿಗೆ ಗಿಫ್ಟ್ ಆಫ್ ಫೀಲಿಂಗ್ ಇರೋದಿಲ್ಲ, ರೋಗ ಸೌಖ್ಯದ ವರ ಇರೋದಿಲ್ಲ. ಬಟ್ ಅವ್ರ ಲೈಫಲ್ಲಿ ಜೀಸಸ್ ಈಸ್ ದ ಹೀಲರ್, ಯೇಸು ಆರೋಗ್ಯದಾಯಕ ಎಂಬ ಒಂದು ಪ್ರಕಟಣೆ ಅವರಿಗಾಗಿರುತ್ತೆ. ಸೊ ಆ ಒಂದು ಪ್ರಕಟಣೆ ಆಗುವಾಗ ಆ ಪ್ರಕಟಣೆಯಿಂದನೇ ಹೀಲಿಂಗ್ ಪಡ್ಕೋಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ 12 ವರ್ಷದ ರಕ್ತಸ್ರಾವ ಮಹಿಳೆ. ಯೇಸು ಕ್ರಿಸ್ತನ ಕುರಿತಾಗಿ ಆಕೆ ಕೇಳಿದಾಗ ಆಕೆಯಲ್ಲಿ ಆದಂಥ ಒಂದು ಪ್ರಕಟಣೆ ಏನು ಕೇಳಿದರೆ, ಯೇಸು ಅಥವಾ ದೇವರ ಪುತ್ರ ಆರೋಗ್ಯ ಕೊಡುವಂಥವನು, ಆರೋಗ್ಯದಾಯಕ, ಅವನಲ್ಲಿ ಫುಲ್ ಆಫ್ ಹೀಲಿಂಗ್ ಇದೆ, ಸೌಖ್ಯ ಇದೆ, ಜೀವ ಇದೆ. ಸೊ ಅವಳದ ನಂಬಿಕೆ ಇಟ್ಲು. ಅದರ ಒಂದು ಶಕ್ತಿ ಅವಳಿಗೆ ಪಡ್ಕೊಳ್ಳಿಕ್ಕಾಯಿತು. ಇನ್ನು ನಾವು ನೋಡುವಾಗ ಎಷ್ಟೋ ಆ ರೀತಿಯಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಕಟಣೆ ನಮಗೆ ಸಿಗಬೇಕಾಗಿದೆ. ಯೇಸು ಹೇಳ್ತಾರೆ, ಐ ಆಮ್ ದ ರೆಸರೆಕ್ಷನ್ ಆ್ಯಂಡ್ ಲೈಫ್, ನನ್ನ ಪುನರುತ್ಥಾನ ಜೀವ ನಾನೇ. ಸೊ ಈ ಪ್ರಕಟಣೆ ನಮಗಾದ್ರೆ ಏನಾಗುತ್ತೆ? ಈ ಪ್ರಕಟಣೆ ನಮಗಾದಾಗ ನಾವು ಸಾವಿಗೆ ಹೆದರಲ್ಲ, ನಾವು ಸಾವಿಗೆ ಹೆದರೋದಿಲ್ಲ. ಶುಭ ಸಂದೇಶ ಸಾರಲಿಕ್ಕೆ ನಮಗೆ ಈ ಪ್ರಕಟಣೆ ಬೇಕು. ಯೇಸು ಮಾರ್ಗ, ಯೇಸು ಸತ್ಯ, ಯೇಸು ಜೀವ, ಪುನರುತ್ಥಾನ, ಇದು ನಮ್ಮೊಳಗಡೆ ಪ್ರಕಟ ಆಗಬೇಕು. ಇದು ನಮಗೆಲ್ರಿಗೂ ಗೊತ್ತು, ಇನ್ಫಾರ್ಮೇಷನ್ ನಮಗೆಲ್ರಿಗೂ ಗೊತ್ತಿದೆ. ಆದರೆ ಇದು ನನ್ನೊಳಗಡೆ ಇದು ಪ್ರಕಟವಾಗಬೇಕು, ರಿವೀಲ್ ಆಗಬೇಕು, ರೆವಲೇಷನ್ ಆಗಬೇಕು, ಒಂದು ಪ್ರಕಟಣೆಯಾಗಿ ನನಗೆ ಸಿಗಬೇಕು ಯೇಸು ಯಾರು ಅನ್ನೋದು. ಅದು 30ರಷ್ಟು, 60ರಷ್ಟು, 100ರಷ್ಟು ಆ ಪ್ರಕಟಣೆ ಹೆಚ್ಚಾಗ್ತಾ 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 ಏನಾಗುತ್ತೆ ಕೇಳಿದರೆ, ನಾವು ಆ ಕ್ರಿಸ್ತನಿಗಾಗಿ ಬದುಕಲಿಕ್ಕಾಗತ್ತೆ. ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಪೌಲರು ಯಾಕೆ ಕ್ರಿಸ್ತನಿಗಾಗಿ ಬದುಕಿದ್ರು ಕೇಳಿದರೆ, ಆತನಿಗೆ ಕ್ರಿಸ್ತನು ಪ್ರಕಟವಾದ. ಕ್ರೈಸ್ಟ್ ವಾಸ್ ರಿವೀಲ್ಡ್ ಟು ಹಿಮ್. ನಮಗೆ ಯಾಕೆ ಬದುಕಲಿಕ್ಕೆ ಆಗ್ತಾಯಿಲ್ಲ? ನಮಗಿದೆಲ್ಲ ಗೊತ್ತು. ನಮಗೆ ಯಾಕೆ ಬದುಕಲಿಕ್ಕೆ ಆಗ್ತಾಯಿಲ್ಲ ಅಂದರೆ, ಪೌಲರು ಬದುಕಿದ ಹಾಗೆ ಅಷ್ಟರ ಮಟ್ಟದಲ್ಲಿ ಅಲ್ಲದೆ ಇದ್ದರು. ಸಮ್ ಪರ್ಸೆಂಟೇಜ್ 10ರಷ್ಟಾದರೂ, 20ರಷ್ಟಾದರೂ, 30ರಷ್ಟಾದರೂ ನಮಗೆ ಯಾಕೆ ಆಗ್ತಾಯಿಲ್ಲ ಅಂದರೆ, ನಮಗೇನು ಪ್ರಕಟ ಆಗಿಲ್ಲ. ಯಾಕೆ ಆಗಿಲ್ಲ ಅನ್ನೋದಕ್ಕೆ ನಾನು ಹೇಳಿದೆ, ಸೈತಾನ ನಮ್ಮ ಮನೋನೇತ್ರಗಳನ್ನು ಕುರುಡು ಮಾಡಿದ್ದಾನೆ. 2 ಕೊರಿಂಥ 4:4 ವಾಕ್ಯ ಇದೆ. ಸೈತಾನ ಮನೋನೇತ್ರಗಳನ್ನು ಕುರುಡು ಮಾಡಿದಾಗ ವಿಶ್ವಾಸದ ಮುಖಾಂತರ ಪ್ರಕಟವಾಗಬೇಕಾಗಿದ್ದ ಕ್ರಿಸ್ತನ ಮಹಿಮೆ ನಮಗೆ ಪ್ರಕಟ ಆಗಲ್ಲ. ಅದೊಂದು ತುಂಬ ಡೇಂಜರಸ್ ಥಿಂಗ್. ಇದು ಪ್ರಕಟ ಆಗೋದು ಹೇಗೆ ಕೇಳಿದರೆ, ಥ್ರೂ ಫೇತ್. ಸೋರ್ಸ್ ಏನು ಕೇಳಿದ್ರೆ ಗಾಸ್ಪಲ್. ಗಾಸ್ಪಲ್ ಇಸ್ ದ ಸೋರ್ಸ್. ಶುಭ ಸಂದೇಶದ ಮುಖಾಂತರ ಬೈ ಫೇತ್, ವಿಶ್ವಾಸದಿಂದ ಇದು ಪ್ರಕಟ ಆಗಬೇಕು ನಮ್ಮಲ್ಲಿ. ಇದು ಯಾವುದೋ ಒಂದು ಏನು ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಆಯಿತಾ? ಇಟ್ಸ್ ನಾಟ್ ಎ ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಯೇಸು ನನ್ನನ್ನು ಮುಟ್ಟಿದ ಒಂದು ಅನುಭವ ಆಯಿತು, ಆ ಥರದ್ದಲ್ಲ ಇದು. ಯೇಸು ಮುಟ್ತಾರೆ, ಮುಟ್ಟಿದ ಅನುಭವ ಬೇರೆ. ಯೇಸು ನನ್ನನ್ನು ಮುಟ್ಟಿ ಗುಣಪಡಿಸಿದರು, ಅದೊಂದು ಅನುಭವ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್. ಈ ಪ್ರಕಟಣೆ ಅಂತಕ್ಕಂಥದ್ದು ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇಟ್ ಈಸ್ ಇಂಟರ್ನಲ್. ಇದು ನಮ್ಮ ಸ್ಪಿರಿಟಲ್ಲಿ ಆಗೋದು, ನಮ್ಮ ಆತ್ಮದಲ್ಲೇ ಆಗೋದು. ಇದು ಹೇಗೆ ಕಂಡುಕೊಳ್ಳೋದು? ಹೌ ಡು ಐ ನೋ ದ್ಯಾಟ್? ಬೈ ಫೇತ್, ಓನ್ಲಿ ಬೈ ಫೇತ್, ಬೇರೆ ಏನೂ ಇಲ್ಲ. ಅದರ ಅರ್ಥ ಈಗ ಆಗದೇ ಇದ್ರೆ ನಿಮಗೆ ವಿಶ್ವಾಸ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಇದು ಆಗೋದು ಬೈ ಫೇತ್. ಇದಕ್ಕೆ ಸೋರ್ಸ್ ದ ಗಾಸ್ಪಲ್. ಆ ವಾಕ್ಯ ಓದೋಣ ನಾವು.
ಇವರು ವಿಶ್ವಾಸಿಸುವುದಿಲ್ಲ, ಇವರು ವಿಶ್ವಾಸಿಸುವುದಿಲ್ಲ. ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ಇವರ ಮನಸ್ಸನ್ನು ಏನು ಮಾಡಿದೆ? ಮಂಕ್ ಮಾಡಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಏನ್ ಬ್ಲಾಕ್ ಮಾಡಿದೆ ನೋಡಿ ಸೈತಾನ, ಏನನ್ನು ಬ್ಲಾಕ್ ಮಾಡಿಟ್ಟಿದ್ದಾನೆ ನೋಡಿ. ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಎಂಥ ದೊಡ್ಡ ಡೇಂಜರ್ ಅಂದರೆ, ಇದರಷ್ಟು ದೊಡ್ಡ ಡೇಂಜರ್ ಬೇರೆ ಯಾವುದೂ ಇಲ್ಲ ಅಂದ್ಕೊಳ್ತೀನಿ. ಸೈತಾನ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನನ್ನು ಬಂಧಿಸಿದ್ದಾನೆ, ಅಟ್ಯಾಕ್ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ. ಎಲ್ಲ ತೊಂದರೆಗಿಂತನೂ ಅಟ್ಯಾಕ್ಗಿಂತನೂ ದೊಡ್ಡ ಒಂದು ಅಟ್ಯಾಕ್ ಅಂದರೆ ಇದೇನೆ. ಇದರಲ್ಲಾಗುವಷ್ಟು ನಷ್ಟ ಬೇರೆ ಯಾವ ಅಟ್ಯಾಕಲ್ಲೂ ಆಗಲ್ಲ. ಕೆಲವು ಹೇಳ್ತಾರಲ್ಲ, ಸೈತಾನ ಅವರ ಶರೀರದಲ್ಲಿ ಅಟ್ಯಾಕ್ ಮಾಡಿದ್ದಾನೆ, ಶರೀರ ಹೋಯ್ತಷ್ಟೇ, ತೊಂದರೆ ಇಲ್ಲ. ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿ ಕುಟುಂಬ ಹೋಯ್ತಷ್ಟೇ, ಬೇರೆ ಏನೂ ಹೋಗಿಲ್ಲ. ಆಸ್ತಿ ಪಾಸ್ತಿ ಹೋಗಲಿ. ಆದರೆ ಇಲ್ಲಿ ಕ್ರಿಸ್ತನನ್ನೇ ಬ್ಲಾಕ್ ಮಾಡಿದ್ದಾನೆ ಅಂದರೆ ಲೆಕ್ಕ ಹಾಕಿ ನೀವು. ಯು ಕೆನಾಟ್ ಸಿ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆ ಕಾಣಲಿಕ್ಕೆ ಆಗೋದಿಲ್ಲ. ನಾವು ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದ್ದೀವಿ, ಬೋಧನೆ ಮಾಡ್ತೀವಿ, ಹಾಡ್ತೀವಿ, ವರ್ಷಿಪ್ ಲೀಡ್ ಮಾಡ್ತೀವಿ, ಇಂಟರ್ಸೆಸರಿ ಪ್ರೇಯರ್ ಲೀಡ್ ಮಾಡ್ತೀವಿ. ಆದರೆ ಈ ರೆವಲೇಷನ್ ಇಲ್ಲದೆ ಮಾಡಿ ಏನು ಪ್ರಯೋಜನ? ಅನೇಕ ಬೇರೆ ಅನುಭವಗಳು ನಮಗಿದೆ, ಸೈಡಿಗಿಡಿಯೋದೆಲ್ಲ ಪ್ರಕಟಣೆ ಆಗಿದೆಯಾ? ದೇವರ ಮಹಿಮೆ ನಮಗೆ ರಿವೀಲ್ ಆಗಿದೆಯಾ? ಈ ವಿಷಯದಲ್ಲಿ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ನಾನು ಹೇಳಿದಲ್ವಾ, ಯೇಸು ಮಾರ್ಗ, ಸತ್ಯ, ಜೀವ, ಒಳ್ಳೆಯ ಕುರುಬ, ಯಜ್ಞದ ಕುರಿಮರಿ, ಇನ್ನು ಅದೇ ರೀತಿ ಇನ್ನು ಬೇರೆ ಬೇರೆ ಇದೆಯಲ್ವಾ? He is our righteousness, salvation, wisdom, ದೇವರ ಶಕ್ತಿ. ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ, ದೇವರ ಜ್ಞಾನವಾಗಿದ್ದಾರೆ. ಯೇಸು ಕ್ರಿಸ್ತರು ನಮಗೆ ದೇವರ ನೀತಿಯಾಗಿದ್ದಾರೆ. ಹೀ ಈಸ್ ಅವರ್ ಸಾಲ್ವೇಷನ್. ವಿಮೋಚಕ, ಪಾವನತೆ, ಸ್ಯಾಂಕ್ಟಿಫಿಕೇಷನ್, ಈಸ್ ಅವರ್ ಸ್ಯಾಂಕ್ಟಿಫಿಕೇಷನ್. ಇದೆಲ್ಲ ನಮಗೆ ಪ್ರಕಟ ಆದಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಏನು ರಿಸಲ್ಟ್ ಬರುತ್ತೆ ಗೊತ್ತಾ? ಯೇಸು ಹೇಳ್ತಾರಲ್ವಾ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ದೆನ್ ಯು ವಿಲ್ ಹ್ಯಾವ್ ರೆಸ್ಟ್. ಈಗ ನಾವು ಮಿನಿಸ್ಟ್ರಿಲಿ ಇದ್ರೂ ರೆಸ್ಟ್ಲೆಸ್. ಮಿನಿಸ್ಟ್ರಿ ಮಾಡಿ ಮಾಡಿ ಸುಸ್ತಾಗ್ತಾ ಇದ್ದೀವಲ್ಲ. ಇದು ಪ್ರಕಟಣೆ ಇಲ್ಲದೆ ಮಾಡಿದರೆ ಹಿಂಗೇನೆ ಸುಸ್ತಾಗುತ್ತೆ. ಸೊ ಅದರಿಂದ ಮೊದಲನೇದಾಗಿ ಈ ಕಣ್ಣು ಪೊರೆ ಹೋಗ್ಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ಕಣ್ಣು ಇರೋರಿಗೆ, ಕಣ್ಣಿಲ್ದಿದ್ದವ್ರಿಗೆ ಕಣ್ಣು ಬರಬೇಕೀಗಷ್ಟೇ. ಕಣ್ಣು ಇಲ್ದಿದ್ದವನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಅಂದರೆ ಈ ಮನೋನೇತ್ರಗಳು ಓಪನ್ ಆಗಬೇಕು. ಓಪನ್ ಆದ ತಕ್ಷಣ ಮುಗಿದೋಗಿಲ್ಲ. ಓಪನ್ ಆದಮೇಲೆ ಅದು ಮುಚ್ಚೋಗೋದಾಗೆ ಕಾಪಾಡ್ಕೋಬೇಕು. ನಮ್ಮ ಕೆಲಸ ಅದು. ದೇವರು ಸಹಾಯ ಮಾಡ್ತಾರೆ. ದೇವರ ಸಹಾಯದಿಂದ ಈ ಮನೋನೇತ್ರಗಳು ಕುರುಡಾಗದ ಹಾಗೆ ನಾವು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಇದರಿಂದ ಯಾರಿಗೆ ನಷ್ಟ ಕೇಳಿದ್ರೆ ನಿನಗೆ ನಷ್ಟ, ನಮ್ಮೊಬ್ಬೊಬ್ಬರಿಗೂ ನಷ್ಟ, ಒಂದು ಸಭೆಗೆ ನಷ್ಟ, ಒಂದು ದೇಹಕ್ಕೆ ಒಂದು ಅಂಗ ನಷ್ಟ ಆದರೆ ಆ ದೇಹಕ್ಕೆ ನಷ್ಟ. ಅದು ಆ ಅಂಗಕ್ಕೆ ವೈಯಕ್ತಿಕವಾಗಿ ನಷ್ಟನೇ. ಈಗ ಈ ಕೈಗೆ ಏನಾದರೂ ಪ್ರಾಬ್ಲಮ್ ಆದರೆ ಇದು ದೇಹಕ್ಕೊಂದು ನಷ್ಟ, ಈ ಕೈಗೆ ಪೂರ್ತಿ ನಷ್ಟ. ಕೈಗಂತೂ ಏನೂ ಪ್ರಯೋಜನ ಇಲ್ಲ. ನಾವು ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳು, ಒಂದು ಅಂಗನೂ ಕೂಡ ನಷ್ಟ ಆಗಬಾರ್ದು, ದುರ್ಬಲ ಆಗಬಾರ್ದು. ಪ್ರತಿಯೊಬ್ಬರು ಈ ಒಂದು ಕ್ರಿಸ್ತ ಯೇಸುವಿನ ಪ್ರಕಟಣೆಯಲ್ಲಿ ಬೆಳೆಯುವವರಾಗಬೇಕು. ವಿ ಶುಡ್ ಗ್ರೋ ಇನ್ ದ ರೆವಲೇಷನ್ ಆಫ್ ಕ್ರೈಸ್ಟ್ ಜೀಸಸ್ ಡೇ ಬೈ ಡೇ. ದಿನದಿಂದ ದಿನಕ್ಕೆ ಕ್ರಿಸ್ತ ಯೇಸುವಿನ ಪ್ರಕಟಣೆಯಲ್ಲಿ ನಾವು ಬೆಳಿಬೇಕು. ಈ ರೆವಲೇಷನ್ನೇ ನಮ್ಮ ಪವರ್. ದಿಸ್ ರೆವಲೇಷನ್ ಈಸ್ ಅವರ್ ಸ್ಟ್ರೆಂತ್, ನಾಟ್ ದ ಸ್ಕ್ರಿಪ್ಚರ್ಸ್. ನಮಗೆ ತುಂಬ ಸ್ಕ್ರಿಪ್ಚರ್ ನಾಲೆಡ್ಜ್ ಇದೆ, ಪ್ರಯೋಜನ ಇಲ್ಲ. ನಾಲೆಡ್ಜ್ ಒಳ್ಳೆಯದೇ, ಪ್ರಕಟಣೆ ಇಲ್ಲದೆ ಹೋದರೆ ನಿಮಗೆ ಎಷ್ಟು ಸ್ಕ್ರಿಪ್ಚರ್ ನಾಲೆಡ್ಜ್ ಇದ್ದರೂ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ನಾವು ಹೊರಗಡೆ ಹುಡ್ಕೋದು ಬೇಡ, ನಾವುಗಳೇ. ನಮಗೆ ಸ್ಕ್ರಿಪ್ಚರ್ ನಾಲೆಡ್ಜ್ ಇದೆ, ದೇವರ ವಾಕ್ಯದ
ಪವಿತ್ರ ಬೈಬಲ್ ಪುಸ್ತಕದ ನಾಲೆಡ್ಜ್ ನಮಗಿದೆ, ಆದರೆ ರೆವಲೇಷನ್ಸ್ ಇಲ್ಲ. ಇದಿಲ್ಲದೆ ಇದ್ದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹೀಗೇ ಹೋಗ್ತಾ ಇರ್ತೀವಿ, ಹೇಗಿದ್ದೀವೋ ಹಾಗೆ ಹೋಗ್ತಾ ಇರ್ತೀವಿ. ಆದರೆ ರೆವಲೇಷನ್ ಇದ್ದರೆ ನೀವು ಹೋಗೋ ಸ್ಪೀಡೇ ಬೇರೆ. ಒಂಥರ ಲೈಟ್ನಿಂಗ್ ಸ್ಪೀಡ್ ಅಂತೀವಲ್ಲ, ಮಿಂಚು ಹೊಡೆಯೋದು, ಸಿಡ್ಲು ಹೊಡೆಯೋದು, ಆ ಲೈಟ್ ಸ್ಪೀಡಿಗೆ ಹೋಗ್ತೀರಾ. ಈಗ ನಾವು ಹೋಗೋದು ಈ ಏನು ಆ ಟಾರ್ ಹಾಕಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಟಾರ್ ಟೈಟ್ ಮಾಡಿ, ರೋಲರ್. ಈಗ ರೋಲರ್ಗೆಲ್ಲ ಡೀಸೆಲ್ ಇದು ಹಾಕಿ ಸ್ವಲ್ಪ ಸ್ಪೀಡ್ ಓಡುತ್ತೀಗ. ಹಳೆ ಕಾಲದ ನೋಡಿದ್ರಾ, ಅದು ಹೀಗೆ ಹೋಗ್ತಾ ಇರುತ್ತೆ, ಒಂದೇ ಸ್ಪೀಡು, ಅದು ಸ್ಪೀಡ್ ಚೇಂಜ್ ಆಗಲ್ಲ. ಆಮೆ ಥರ ನಾವು ಇದೀವಾಗ ಕೇಳಿದ್ರೆ ಇದ್ದೀವಿ, ಆಮೆ ಥರ ಇದ್ದೀವಿ. ಆಮೇನೂ ಓಡುತ್ತೆ, ಆಮೆ ಸ್ಪೀಡಲ್ಲಿ ಓಡುತ್ತೆ. ಆಮೆ ಓಡಿದರೆ ಆಮೆಗೊಂದು ಲಿಮಿಟ್ ಇದೆ. ಸೊ ನಾವು ಓಡ್ತಾ ಇದ್ದೀವಿ ಎಷ್ಟೋ ವರ್ಷಗಳಿಂದ. ಏನಪ್ಪ ಅಂದರೆ ಈ ಆಮೆಗೆ ಕಂಪೇರ್ ಮಾಡುತ್ತೆ, ಪರವಾಗಿಲ್ಲ ಈ ಆಮೆಗಿಂತ ನಾನು ಮುಂದೆ ಇದ್ದೀನಿ ಅಂತ ಕಂಪೇರ್ ಮಾಡ್ತಾ ಇರೋದು. ನೀನು ಯಾರ ಜೊತೆಗೆ? ಆಮೆ ಜೊತೆಗೆ. ಆಮೆ ಜೊತೆ ಕಂಪೇರ್ ಮಾಡಿ ಏನು ಪ್ರಯೋಜನ? ದ್ಯಾಟ್ ಈಸ್ ಡಿಸೆಪ್ಷನ್ ಅಲ್ವಾ? ನೀನು ಕಂಪೇರ್ ಮಾಡೋದಾದರೆ ನೀನು ಜಿಂಕೆ ಜೊತೆಗೋ ಇಲ್ಲ ಯಾವುದಾದ್ರೂ ಸ್ಪೀಡಾಗಿ ಓಡೋ ಅಂಥ ಕುದುರೆ ಜೊತೆಗೋ ಕಂಪೇರ್ ಮಾಡು. ನೀವು ಈ ಆಮೆ ಇನ್ನೊಂದು ಆಮೆ, ದೊಡ್ಡ ಆಮೆ ಚಿಕ್ಕ ಆಮೆ ಜೊತೆಗೆ ಕಂಪೇರ್ ಮಾಡ್ಕೊಂಡು ಹೋದರೆ ಎಲ್ಲಿರ್ತೀವಿ ನಾವು? ಎಲ್ಲ ಆಮೆಗಳು ಒಂದೇ ಸ್ಪೀಡಲ್ಲಿರುತ್ತೆ. ಆಮೆ ಸ್ಪೀಡ್ ಏನೋ ಜಾಸ್ತಿ ಆಗುತ್ತಾ? ದ್ಯಾಟ್ ಈಸ್ ಡಿಸೆಪ್ಷನ್. ನಾನೇನು ಹೇಳ್ತಾ ಬಂದೆ ಅಂದರೆ, ನಿಮಗೆ ಈ ರೆವಲೇಷನ್ ಅನ್ನೋದು ಬಂದಷ್ಟು, ಅದು ಇನ್ಕ್ರೀಸ್ ಆದಷ್ಟು ನೀವು ಸ್ಪೀಡ್ ಜಾಸ್ತಿ ಆಗುತ್ತೆ. ಸ್ಪೀಡ್ ಆಫ್ ಯುವರ್ ಮಿನಿಸ್ಟ್ರಿ ವಿಲ್ ಇನ್ಕ್ರೀಸ್. ನಿಮ್ಮ ಸೇವೆಯ ಆ ಸ್ಪೀಡ್ ಇದೆಯಲ್ವಾ, ಅದು ಹೆಚ್ಚಾಗುತ್ತೆ. ಪ್ರಾಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗುತ್ತೆ. ಏನು ಸಂಪಾದನೆ? ಆತ್ಮ ಸಂಪಾದನೆ ಹೆಚ್ಚಾಗುತ್ತೆ. ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಮೈಂಡಿಗೆ ಹೋಗಬೇಕಾಗಿರೋದು ಇದು. ನಮಗೇನು ಬೇಕು? ಪ್ರಕಟಣೆ ಬೇಕು. ಇದೊಂದು ದಾಹ ಬರಲಿ ನಮ್ಮ ಒಳಗಡೆ. ಈ ಪ್ರಕಟಣೆ ಬೇಕು ದೇವರೇ ನನಗೆ ಅಂತ ಒಂದು ದಾಹ ಬರಲಿ. ಇದನ್ನು ಯಾರಿಗೂ, ಈಗ ನನಗೆ ನಿಮಗೆ ಯೇಸುವನ್ನು ಪ್ರಕಟಪಡಿಸಿಕೊಡ್ಲಿಕ್ಕೆ ಆಗಲ್ಲ. ಯಾವ ಬೋಧಕನಿಗೂ ಯೇಸು ಕ್ರಿಸ್ತನನ್ನು ಪ್ರಕಟಪಡಿಸಿ ಕೊಡಲಿಕ್ಕಾಗೋದಿಲ್ಲ. ಇನ್ಫಾರ್ಮೇಷನ್ ಮಾತ್ರ ಕೊಡ್ಬೋದು, ಇನ್ಫಾರ್ಮೇಷನ್ ಮಾತ್ರ. ಆದರೆ ಆ ಇನ್ಫಾರ್ಮೇಷನ್ನ ನಮ್ಮೊಳಗಡೆ ರೆವಲೇಷನ್ ಆಗಿ ಕನ್ವರ್ಟ್ ಮಾಡೋದು ಹೋಲಿ ಸ್ಪಿರಿಟ್. ಇಟ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಟೇಕ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ರೆವಲೇಷನ್. ಪ್ರಕಟಣೆ ಕೊಡೋದು ಪರಿಶುದ್ಧಾತ್ಮರು. ಆದ್ದರಿಂದನೇ ಈಗ ನೀವು 50 ಜನ ಇದ್ದರೆ 50 ಜನಕ್ಕೆ ನಾನು ಬೋಧಿಸುವಂಥ ಬೋಧನೆ ಇನ್ಫಾರ್ಮೇಷನ್ ಸೇಮ್ ಇರುತ್ತೆ. ಆದರೆ ನಿಮ್ಮ ಒಬ್ಬೊಬ್ಬರು ಒಳಗಡೆನೂ ಆಗುವಂಥ ಆ ಒಂದು ಬದಲಾವಣೆ ಇದೆಯಲ್ವಾ, ಟ್ರಾನ್ಸ್ಫರ್ಮೇಷನ್, ಅದು ವ್ಯತ್ಯಸ್ತವಾಗಿರುತ್ತೆ. ರೆವಲೇಷನ್ ಗಿವ್ಸ್ ಟ್ರಾನ್ಸ್ಫರ್ಮೇಷನ್. ಇನ್ಫಾರ್ಮೇಷನ್ನ ಹೋಲಿ ಸ್ಪಿರಿಟ್ ಏನು ಮಾಡ್ತಾರೆ? ನಮ್ಮಲ್ಲಿ ರಿವೀಲ್ ಮಾಡ್ತಾರೆ. ಆ ರೆವಲೇಷನ್ನಿಂದ ಏನಾಗುತ್ತೆ? ನಮ್ಮಲ್ಲಿ ಟ್ರಾನ್ಸ್ಫರ್ಮೇಷನ್ ಬರುತ್ತೆ, ಟ್ರೂ ಟ್ರಾನ್ಸ್ಫರ್ಮೇಷನ್ ಬರುತ್ತೆ. ಅಲ್ಲಿ ನಾವು ಟ್ರಾನ್ಸ್ಫರ್ಮೇಷನ್ ನಾವು ತಂದ್ಕೊಳ್ಳೋದು ಬೇಡ. ಯು ಕೆನಾಟ್ ಬ್ರಿಂಗ್ ಟ್ರಾನ್ಸ್ಫರ್ಮೇಷನ್ ಬೈ ಯುವರ್ ಸೆಲ್ಫ್. ಅದೇನಾಯಿತು? ಅದು ಲಾ ಆಯಿತು. ಮೋರಲ್ ಚೇಂಜಸ್, ಎಕ್ಸ್ಟರ್ನಲ್ ಚೇಂಜ್, ಇದೆಲ್ಲ ನಾವು ಮಾಡ್ಕೋಬೋದು. ಅದಕ್ಕೆ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ. ಇವತ್ತು ನಾವು ಅದೇ ಥರನೇ ಮಾಡ್ಕೊಂಡಿರೋದು. ಅದು ಮಾಡ್ತೀವಿ ಮತ್ತು ನಾವು ಬೇರೆಯವರಿಗೆ ಅದನ್ನೇ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ಸುಳ್ಳು ಹೇಳೋ ಸ್ವಭಾವ ಒಬ್ಬರಲ್ಲಿರುತ್ತೆ. ಸುಳ್ಳು ಹೇಳೋದನ್ನು ಕಂಟ್ರೋಲ್ ಮಾಡಿ ಬಿಡಿಸ್ತೀವಿ. ಕುಡಿಯೋದು, ಏನೋ ಹೇಳಿ ಬಿಡಿಸ್ತೀವಿ. ಅಥವಾ ಬೇರೆ ಏನೋ ಒಂದು ಕೆಟ್ಟ ಸ್ವಭಾವ, ಕೆಟ್ಟ ಕಾರ್ಯ, ಇದೆಲ್ಲ ಬಿಡಿಸ್ಬೋದು. ಆದರೆ ಇದರಿಂದ ರೂಪಾಂತರ ಆಗೋದಿಲ್ಲ, ಟ್ರಾನ್ಸ್ಫರ್ಮೇಷನ್ ಆಗೋದಿಲ್ಲ. ಟ್ರಾನ್ಸ್ಫರ್ಮೇಷನ್ ಅಂತ ಹೇಳುವಾಗ ಕ್ರಿಸ್ತ ನಮ್ಮ ಮುಖಾಂತರ ಹೊರಗಡೆ ಬರಬೇಕು. ಅದು ಟ್ರಾನ್ಸ್ಫರ್ಮೇಷನ್ ರಿಸಲ್ಟ್ ಏನು ಕೇಳಿದರೆ, ಕ್ರೈಸ್ಟ್ ಈಸ್ ಕಮಿಂಗ್ ಥ್ರೂ ಯುವರ್ ಲೈಫ್.
ಕ್ರಿಸ್ತನು ನಮ್ಮ ಜೀವಿತದಿಂದ ಹೊರಗೆ ಬರೋದು. ಆವಾಗಲೇ ಹೇಳಿದಾಗೆ ಹಾಡೋದಲ್ಲ, ಸ್ತುತಿ ಅಲ್ಲ, ಬೋಧನೆ ಅಲ್ಲ, ವಾಕ್ಯ ಅಲ್ಲ, ಪ್ರಾರ್ಥನೆ ಮಾಡೋದು ಅದೆಲ್ಲ ಆಗಬೇಕಾಗಿರೋದು. ಕ್ರಿಸ್ತನು ಹೊರಗೆ ಬರಬೇಕು. ಕ್ರಿಸ್ತ ಹೊರಗೆ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ಲೈಫ್. ಯಾಕಂದರೆ ಈಸ್ ದ ಟ್ರೂ ಲೈಫ್ ಅಲ್ವಾ, ಈಸ್ ದ ಟ್ರೂ ಲೈಫ್. ಅವಾಗ ನಮಗೆ ಲೈಫ್ ಅನ್ನೋದು ನಿಜವಾಗ್ಲೂ ಫೀಲ್ ಆಗುತ್ತೆ. ಈಗ ನಮಗೆ ಲೈಫ್ ಬೋರ್ ಆಗ್ತಾ ಇದೆ, ಯಾಕಂದ್ರೆ ಲೈಫ್ ಇಲ್ಲದೆ ಇರೋದ್ರಿಂದ ಲೈಫ್ ಬೋರ್ ಆಗ್ತಾ ಇದೆ. ವೆನ್ ವಿ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಟ್ರೂ ಲೈಫ್, ವಿ ವಿಲ್ ನಾಟ್ ಈವನ್ ಅಫ್ರೇಡ್ ಆಫ್ ಡೆತ್ ಆಲ್ಸೋ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ನಾವು ನಮ್ಮೊಳಗಡೆ ಕ್ರಿಸ್ತ ಯೇಸು ಜೀವವಾಗಿದ್ದಾರೆ ಎಂಬ ಆ ಒಂದು ಪ್ರಕಟಣೆ ಸಿಕ್ಕಿದಾಗ, ಐ ಆಮ್ ದ ರೆಸರೆಕ್ಷನ್ ಆ್ಯಂಡ್ ದ ಲೈಫ್, ಪುನರುತ್ಥಾನನು ನಾನೇ, ಜೀವನು ನಾನೇ ಎಂಬ ಆ ಕ್ರಿಸ್ತನ ಪ್ರಕಟಣೆ ಶುಭ ಸಂದೇಶದ ಮುಖಾಂತರ ವಿಶ್ವಾಸದಿಂದ ನನ್ನ ಒಳಗಡೆ ಆದಾಗ ನಾನು ಮರಣಕ್ಕೂ ಕೂಡ ಭಯಪಡೋದಿಲ್ಲ. ಯಾರಿಗೂ ಕೂಡ, ಯಾವ ಪರಿಸ್ಥಿತಿಗೂ ಕೂಡ ಭಯಪಡದ ಹಾಗೆ ಕ್ರಿಸ್ತನಿಗಾಗಿ ಬದುಕಲಿಕ್ಕೆ, ಓಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಾಗಬೇಕು ಪ್ರಿಯರೇ. ಇದಾಗಿಲ್ಲ ಅಂದರೆ ನಮ್ಮನ್ನು ನಾವೇ ವಂಚಿಸ್ಕೊಳ್ತೀವಿ. ನೆನ್ಪಿಟ್ಕೊಳ್ಳಿ, ನಮ್ಮನ್ನು ನಾವು ವಂಚಿಸ್ಕೊಳ್ತೀವಿ. ನಾವು ಪ್ರೇಯರಲ್ಲಿ ಇರ್ತೀವಿ, ಎಲ್ಲ ಒಂದು ಬಾಹ್ಯವಾದ ಒಂದು ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್, ಶಾರೀರಿಕವಾದ ಮಾನಸಿಕವಾದ ಅನುಭವಗಳು ನಮಗೆ ಆಗ್ತಾ ಇರುತ್ತೆ. ಗುಡ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಗುಡ್ ಫೀಲಿಂಗ್ ಅಲ್ಲ ನಮಗೆ ಬೇಕಾಗಿರೋದು. ಫೀಲಿಂಗ್ ಏನೇ ಇರಲಿ, ಡಸಂಟ್ ಮ್ಯಾಟರ್. ಅದನ್ನೇ ಪೌಲರು ಹೇಳ್ತಾರೆ, ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. 2 Corinthians 5:7 2 Corinthians 5:7 ಹೇಳ್ತಾರಲ್ವ, ವಿ ವಾಕ್ ನಾಟ್ ಬೈ ಸೈಟ್ ಬಟ್ ಬೈ ಫೇತ್. ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ನೋಡಿ ನಡೆಯುವವರು ಅಂದರೆ ವಿ ವಾಕ್ ನಾಟ್ ಬೇಸ್ಡ್ ಆನ್ ಫೀಲಿಂಗ್ಸ್. ನೋಡಿ ನಡೆಯೋದು ಅಂದರೆ ಕಣ್ಣಲ್ಲಿ ನೋಡಿ ನಡೆಯೋದು ಅನ್ನೋ ವಿಷಯ ಅಲ್ಲ ಹೇಳ್ತಾ ಇರೋದು. ಒಂದು ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್, ಪಂಚೇಂದ್ರಿಯಗಳ ಮುಖಾಂತರ ಏನು ಫೀಲ್ ಆಗ್ತಾ ಇದೆ, ಏನು ಕೇಳಿಸ್ಕೊಳ್ತಾ ಇದ್ದೀವಿ. ಇವತ್ತೇನು ನ್ಯೂಸ್ ಕೇಳಿಸ್ಕೊಳ್ತಾ ಇದ್ದೀವಿ ಎಲ್ಲ ಕಡೆ, ಕ್ರೈಸ್ತರಿಗೆ ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ. ನಾವು ಅದನ್ನು ನೋಡಿ ನಡೆಯೋರಲ್ಲ. ನಮ್ಮ ಮನಸ್ಸೊಳಗಡೆ ಏನು ಫೀಲ್ ಆಗ್ತಾ ಇದೆ ಅದನ್ನು ನೋಡಿ ನಡೆಯೋರಲ್ಲ. ಎಲ್ಲ ಕಡೆ ನಮಗೆ ಅಕ್ಸೆಪ್ಟೆನ್ಸ್ ಸಿಗ್ತಾ ಇದೆಯಾ, ರಿಜೆಕ್ಷನ್ ಸಿಗ್ತಾ ಇದೆಯಾ? ನೋ, ಅದನ್ನು ಯಾವುದು ನೋಡಿ ನಡೀತಾ ಇಲ್ಲ. ಜನ ನಾವು ಹೇಳಿದ್ದೆಲ್ಲ ಕೇಳಿ ಎಸ್ ಆಮೇಲೆ ಹೇಳ್ತಾ ಇದ್ದಾರಾ, ಅದನ್ನು ನೋಡಿ ನಡಿಬಾರ್ದು. ಅದು ಆ ರೀತಿ ನಾವು ಮಿನಿಸ್ಟ್ರಿ ಹಾಗೆ ಮಾಡ್ತೀವಿ. ಕೆಲವೊಮ್ಮೆ ಜನ ರಿಸೀವ್ ಮಾಡ್ತಾ ಇದ್ದಾರಾ, ನೋಡ್ಕೋಬೇಕಲ್ಲ ಬ್ರದರ್, ಜನ ರಿಸೀವ್ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ. ನೋಡ್ಕೊಳ್ಳೋ ರೀತಿ ಅದು ಬೇರೆ, ಆ ವಿಷಯ ಅಲ್ಲೇ ಹೇಳ್ತಾ ಇರೋದು. ಬಟ್ ವಿ ಶುಡ್ ನಾಟ್ ವಾಕ್ ಬೈ ಸೈಟ್ ಬಟ್ ಬೈ ಫೇತ್. ನೋಡಿ ನಡೆದ್ರೆ ಏನಾಗುತ್ತೆ ಗೊತ್ತಾ? ಏನೂ ಆಗಲ್ಲ, ಹಾಗೇ ಇರ್ತೀವಿ. ನಂಬಿ ನಡೆದ್ರೆ ಏನಾದರೂ ಆಗುತ್ತೆ. ಈಗ ನೋಡಿ ನಡೆದ್ರೆ 50 ಜನಕ್ಕೆ, ನೀವು 50 ಜನ ಇದ್ದರೆ 50 ಜನಕ್ಕೆ ಗುಡ್ ಫೀಲಿಂಗ್ ಕೊಡ್ಬೋದು ನಾನು ಬೇಕಾದರೆ. ಆದರೆ ನಂಬಿ ನಡೆದ್ರೆ ನಿಮ್ಮ 50 ಜನರಲ್ಲಿ 49 ಜನಕ್ಕೆ ಗುಡ್ ಫೀಲಿಂಗ್ ಕೊಡದೆ ಯಾರು ಒಬ್ರಿಗೆ ಮಾತ್ರ ಉಪಯೋಗ ಆಗ್ಬೋದು. 50ಕ್ಕೆ 50 ಡಮ್ಮಿಯಾಗಿ ಹೋಗೋದ್ರ ಬದಲು 50ರಲ್ಲಿ ಒಂದಾದರೂ ಉಳ್ಕೊಳ್ಳುತ್ತೆ, ಇಫ್ ಯು ವಾಕ್ ಬೈ ಫೇತ್. ಬಟ್ ಇಫ್ ಯು ವಾಕ್ ಬೈ ಸೈಟ್, 50ಕ್ಕೆ 50 ನೀನು ತಗೋಬೋದು, ಕೈಗೆ ಸಂಪಾದನೆ ಮಾಡ್ಬೋದು, ಕ್ರಿಸ್ತನಿಗೆ ಒಂದೂ ಇಲ್ಲ. ಬಟ್ ಇಫ್ ಯು ವಾಕ್ ಬೈ ಫೇತ್, 50ರಲ್ಲಿ 49 ಔಟ್ ಆದರೂ ಒಂದು ಕ್ರಿಸ್ತನಿಗಾಗಿ ಸಂಪಾದನೆ ಆಗಿರುತ್ತೆ. ಅದೇ ಬೇಕಾಗಿರೋದು. ಕ್ರಿಸ್ತನಿಗಾಗಿ ಸಂಪಾದನೆ ಆಗೋ ಒಂದು ಬೇಕು. 49 ಜನ ನನಗೆ ವಿರೋಧಿ ಆಗ್ಬೋದು, ಒಂದು ಆತ್ಮ ಕ್ರಿಸ್ತನಿಗಾಗಿ ಕ್ರಿಸ್ತನಿಗೆ ಕಡೆ ಹೋಗುತ್ತೆ. ಯಾಕೆ ಯೇಸು ಕ್ರಿಸ್ತನ ಅಷ್ಟೊಂದು ಜನ ಹೇಟ್ ಮಾಡಿದ್ದು? ಥಿಂಕ್ ಮಾಡಿ. ಜೀಸಸ್ ಕಂಪ್ಲೀಟ್ಲಿ ವಾಕ್ಡ್ ಬೈ ಫೇತ್, ನಾಟ್ ಬೈ ಸೈಟ್. ಪೀಪಲ್ಸ್ ಒಪಿನಿಯನ್, ಜನರ ಒಪಿನಿಯನ್ ತಗೊಂಡಾಗಲಿ, ಜನರ ಅಂದರೆ ಅಭಿಪ್ರಾಯಗಳನ್ನ ತೆಗೆದುಕೊಂಡಾಗಲಿ, ಅದು ಯಾವುದೂ ಅಲ್ಲ. ಸ್ಪಿರಿಟ್ ಲೆಡ್, ಪವಿತ್ರಾತ್ಮನಿಂದ ನಡೆಸಲ್ಪಡುವ ಜೀವನ. ನನ್ನದು ಹೇಳ್ತಾ ಇರೋದು ಮಿನಿಸ್ಟರ್ಸ್ ಆಫ್ ಗಾಡ್, ದೇವರ ಸೇವಕರುಗಳಿಗೆ. ದೇವರ ಸೇವಕರು ಸಾಧಾರಣ ಭಕ್ತಾದಿಗಳೆಲ್ಲ, ಭಕ್ತ ವಿಶ್ವಾಸಿಗಳು ಅಂತ ಹೇಳ್ತಾರಲ್ಲ, ಅವರಲ್ಲ. ಯು ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಿ ಕರೆಯಲ್ಪಟ್ಟವರು, ರಾಯಭಾರಿಗಳು.
ಸೊ ಇದು ನಿಮ್ಮ ಮೈಂಡಲ್ಲಿ ಒಂದು ಇರಲಿ, ಮೈಂಡಲ್ಲಿ ಇದು ಇರಲಿ, ನಾನು ಕ್ರಿಸ್ತ ಯೇಸುವಿನ ರಾಯಭಾರಿ, ನಾನು ಕ್ರಿಸ್ತ ಯೇಸುವಿನ ರಾಯಭಾರಿ. ರಾಯಭಾರಿ ಅಂದರೆ ಯು ಆರ್ ರೆಪ್ರೆಸೆಂಟಿಂಗ್ ಎ ನೇಷನ್, ನಿನ್ನೊಂದು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡೋಂಥವನು ಅಲ್ವಾ. ಸೊ ಹಾಗಾದರೆ ಇದು ಸಾಧಾರಣ ವಿಷಯ ಅಲ್ಲ, ಸಾಧಾರಣ ವಿಷಯ ಅಲ್ಲ, ಅಸಾಧಾರಣ ವಿಷಯ. ಆದರೆ ಇದು ಅಸಾಧಾರಣವಾಗಿದ್ದರೂ ಕೂಡ ಅದನ್ನೇ ಪೌಲರು ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ. ಯಾವ ರೀತಿ ಹೇಳ್ತಾರೆ ಅಂದರೆ, ನಾವು ಮಣ್ಣಿನ ಮಡಕೆ ಅಂತಿದ್ರೂ ಕೂಡ ನಮ್ಮ ಒಳಗಡೆ ಈ ಮಾಣಿಕೆ ಇದೆ. ನಾವು ಮಣ್ಣಿನ ಮಡಿಕೆನೇ, ನಮಗೇನು ಬೆಲೆ ಇಲ್ಲ. ಮಣ್ಣಿನ ಮಡಿಕೆ ಕೆಳಗೆ ಬಿದ್ದರೆ ಯಾವಾಗಲೂ ಒಡೆದೋಗುತ್ತೆ. ಎನಿ ಟೈಮ್ ಇಟ್ ಕ್ಯಾನ್ ಬಿ ಬ್ರೋಕನ್. ವಿ ಆರ್ ಓನ್ಲಿ ಕ್ಲೇ ಪಾಟ್ಸ್. ಆದರೆ ನಮ್ಮ ಒಳಗಡೆ ಈ ಮಾಣಿಕ್ಯವನ್ನು ದೇವರಿಟ್ಟಿದ್ದಾರೆ. ಆ ಮಾಣಿಕ್ಯ ಯಾರು? ಕ್ರಿಸ್ತ, ಪ್ರಕಟವಾದ ಕ್ರಿಸ್ತ. ಪ್ರಕಟವಾಗದೇ ಇರುವ ಕ್ರಿಸ್ತ ಬೇಡ ನಮಗೆ, ಪ್ರಕಟವಾದ ಕ್ರಿಸ್ತ ಬೇಕು. ಈಗ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನಿದ್ದಾನ? ಓಲ್ಡ್ ಟೆಸ್ಟಮೆಂಟಲ್ಲಿ ಕ್ರಿಸ್ತನಿದ್ದಾನೆ. ಕ್ರಿಸ್ತ ಪ್ರಕಟವಾಗಿದ್ದಾನಾ? ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಶುಭ ಸಂದೇಶ ಸಾರುವ ಒಂದು ಸಿಸ್ಟಮ್ ಇರಲಿಲ್ಲ. ಶುಭ ಸಂದೇಶ ಸಾರಲ್ಪಡದೇ ಇರೋದ್ರಿಂದ ದೇವರು ಯಾರಿಗೆ ಪ್ರಕಟಪಡಿಸಿ ಕೊಟ್ಟರು ಅವರಿಗೆ ಮಾತ್ರ ಪ್ರಕಟ ಆಗ್ತಾಯಿತ್ತು. ದೇವ್ರ ಯೋಜನೆ ಅದು. ದೇವರಲ್ಲಿ ಯಾಕೆ ಹಾಗೆ ಮಾಡಿದರು ಅಂತ ಕೇಳಿದ್ರೆ ಅದು ದೇವ್ರನ್ನೇ ಕೇಳಬೇಕು ಹೋಗಿ. ಕಾರಣ ಇದೆ, ಬಟ್ ನಮಗದು ಬೇಡ. ಈಗ ನಮ್ಮ ವಿಷಯ ಅದಲ್ಲ. ಈಗ ಅಬ್ರಹಾಮನಿಗೆ ಯೇಸು ಕ್ರಿಸ್ತನ ಪ್ರಕಟಣೆ ಆಯಿತು, ಮೋಶೆಗೆ ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಯಿತು, ದಾವೀದನಿಗೆ ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಯಿತು, ಯೋಬನಿಗೆ ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಯಿತು. ಅನೇಕರಿಗೆ ಆಗಿಲ್ಲ ಅಲ್ವಾ. ದೇವರು ಯಾರ್ಯಾರಿಗೆ ಪ್ರಕಟಪಡಿಸಿ ಕೊಟ್ಟಿದ್ರೋ ಅವರಿಗೆ ಆ ಪ್ರಕಟಣೆ ಸಿಕ್ತು. ಪ್ರಕಟಣೆ ಸಿಕ್ಕಿದವ್ರ ಲೈಫ್ ನೋಡಿ ಹೇಗಾಗಿದೆ. ಎಷ್ಟೊಂದು ಅವ್ರ ಜೀವನನೇ ಒಂದು ವ್ಯತ್ಯಸ್ತವಾದ ಜೀವನ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರಿವಿಲೇಜ್ ಏನು ಕೇಳಿದರೆ, ಒಂದು ದೊಡ್ಡ ಬ್ಲೆಸ್ಸಿಂಗ್ ಏನು ಕೇಳಿದರೆ, ಶುಭ ಸಂದೇಶದ ಮುಖಾಂತರ ರೋಮ 1:17 ಹೇಳುವಾಗೆ ಇಟ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ವಾಟ್ ರಿವೀಲ್ಸ್? ಇಟ್ ರಿವೀಲ್ಸ್. ವಾಟ್ ಈಸ್ ದಟ್? ಇಟ್ ಗಾಸ್ಪೆಲ್, ಶುಭ ಸಂದೇಶ. ನೀವು ಹೋಗಿ ಸಾರುವ ಶುಭ ಸಂದೇಶದಲ್ಲಿ ಇದಾಗಬೇಕು. ನೀವು ಹೋಗಿ ಶುಭ ಸಂದೇಶ ಸಾರ್ತೀರಲ್ವಾ, ಅದರಲ್ಲಿ ಕ್ರಿಸ್ತ ಪ್ರಕಟ ಆಗಬೇಕು. ಯಾರು ಪ್ರಕಟ ಆಗಬೇಕು? ಕ್ರಿಸ್ತ ಪ್ರಕಟ ಆಗಬೇಕು. ಅಲ್ಲಿ ನಮಗೆ ಜ್ಞಾನ ಬೇಕು. ಯಾಕೆ ಜ್ಞಾನ ಬೇಕು ಅಂದರೆ, ಒಂದು ರೋಗಿ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಆತನಿಗೆ ಪ್ರಕಟ ಆಗಬೇಕಾಗಿರೋದು ಕ್ರಿಸ್ತನು ಆರೋಗ್ಯದಾಯಕ. ಹೀ ಈಸ್ ದ ಅಲ್ಟಿಮೇಟ್ ಹೀಲರ್. ಹೀ ಈಸ್ ದ ಸೋರ್ಸ್ ಆಫ್ ಆಲ್ ಹೀಲಿಂಗ್. ಇದು ಎಲ್ರಿಗೂ ಅಲ್ಲ, ಒಬ್ಬ ರೋಗಿ, ಕ್ರಿಸ್ತನನ್ನು ಅರಿಯದ ಒಬ್ಬ ರೋಗಿ. ನಾನು ಮತ್ತು ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ ಕ್ರಿಸ್ತನ ಅರಿವಿಲ್ಲದೆ ಇರತಕ್ಕಂಥ ಒಬ್ಬ ರೋಗಿ. ಅವನ ಹತ್ರ ಹೋಗ್ಬಿಟ್ಟು ನೀವು ಯೇಸುವೆ ಏಕೈಕ ರಕ್ಷಕ, ಸರ್ವಶಕ್ತನಾದ ದೇವರು ಅಂತ ಅಲ್ಲ, ಅದಲ್ಲ ನೀವು ಅವನಿಗೆ ಸಾರಬೇಕಾದ ಶುಭ ಸಂದೇಶ. ಕ್ರಿಸ್ತನು ನಿನ್ನ ಈ ಕಷ್ಟದಲ್ಲಿ, ಈ ದುಃಖದಲ್ಲಿ ನಿನಗೆ ಆರೋಗ್ಯದಾಯಕನಾಗಿರ್ತಾನೆ. ಅವನಿಗೆ ಪ್ರಕಟ ಆಗಬೇಕು. ಒಂದು ಸೌಖ್ಯದ ಮುಖಾಂತರ ಅದು ಪ್ರಕಟ ಆಗುತ್ತೆ. ದೆನ್ ಅವನು ಬರ್ತಾನೆ. ಅವರು ಸರ್ವಶಕ್ತರು, ಅವರಿಗೆ ಅಸಾಧ್ಯ ಯಾವುದೂ ಇಲ್ಲರ ಅದ್ಭುತ ಸ್ವರೂಪಿ. ಅದು ಪ್ರಕಟ ಆಗಬೇಕು. ಯಾರಿಗೆ? ಇದೆಲ್ಲ ಆಗಬೇಕಾಗಿರೋದು ಅನ್ಯದರಿಗೆ. ಕ್ರೈಸ್ತರಿಗೆ ಪ್ರಕಟ ಆಗಿರಬೇಕಾಗಿದ್ದೇನು? ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಅವರು ಪುನರುತ್ಥಾನವು ಜೀವ ಆಗಿದ್ದಾರೆ. ಅವರು ಮಾತ್ರನೇ ಮಾರ್ಗ, ಅವರು ಮಾತ್ರನೇ ಸತ್ಯ. ಇದು ಪ್ರಕಟ ಆಗಬೇಕು. ಒಂದು ಪಾಪದ ಬಂಧನದಲ್ಲಿರ್ತಕ್ಕಂಥವನಿಗೆ ಪ್ರಕಟ ಆಗಬೇಕಾಗಿರೋದು ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿದ್ದಾನೆ. ಕ್ರೈಸ್ತ ವಿಶ್ವಾಸಿ ಆಗಿದ್ದು ಪಾಪದಲ್ಲಿದ್ದಾನೆ. ಇಸ್ ಅ ಗುಡ್ ಶೆಪರ್ಡ್, ಇಸ್ ರೆಡಿ ಟು ಡೈ ಫಾರ್ ದ ಶೀಪ್, ಹಿಸ್ ಶೀಪ್. ಆತನು ತನ್ನ ಕುರಿಗಳಿಗೋಸ್ಕರ, ಎಲ್ಲ ಊರಲ್ಲಿರೋ ಕುರಿಗಳಿಗಲ್ಲ. ಅದಕ್ಕೇನು ಹೇಳಿದ್ದು, ಒಬ್ಬ ಕ್ರೈಸ್ತ ವಿಶ್ವಾಸಿ ಆದವನು ಮತ್ತೆ ಪಾಪದಲ್ಲಿ ಬಿದ್ದಾಗ, ನೀವು ಹೇಳಿದ್ನಲ್ಲ ಎಕ್ಸಾಂಪಲ್, ಲೈಫ್ ಶೇರಿಂಗ್. ಸೊ ಈಗ ಅಲ್ಲಿ ರಿವೀಲ್ ಆಗಬೇಕಾಗಿರೋದು ಯೇಸು ಒಳ್ಳೆಯ ಕುರುಬನಾಗಿದ್ದಾನೆ. ಯೇಸು ಕಾಣದೆ ಹೋದ ಕುರಿಮರಿಯನ್ನು ಹುಡುಕಿಕೊಂಡು ಹೋದ ಕುರುಬನಾಗಿದ್ದಾನೆ. ಸೊ ಎಲ್ಲ ಕುರಿಮರಿಯನ್ನು ಹುಡ್ಕೊಂಡು ಹೋಗಿಲ್ಲ, ಅವನ ಮಂದೆಯಲ್ಲಿ ಕಳೆದು ಹೋದ ಕುರಿಮರಿಯನ್ನು ಹುಡುಕಿಕೊಂಡು ಹೋದವನಾಗಿದ್ದಾನೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಒಂದು ಪಾಪದಲ್ಲಿ ಅಶುದ್ಧತೆಯಲ್ಲಿ ಬದುಕ್ತಾ ಇದ್ದವರಿಗೆ ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸ್ಯಾಂಕ್ಟಿಫಿಕೇಷನ್. ಯೇಸು ಕ್ರಿಸ್ತನೇ ನಮ್ಮ ಪರಿಶುದ್ಧತೆ ಆಗಿದ್ದಾನೆ. ಈಸ್ ಅವರ್ ಸ್ಯಾಂಕ್ಟಿಫಿಕೇಷನ್. ಸೊ ಅದು ನಮಗೆ ಪ್ರಕಟ ಆಗಬೇಕು. ಸೊ ನಾವು ಯಾವ್ಯಾವ ಏರಿಯಾದಲ್ಲಿ ನಮಗೆ
ನೀವು ಬೋಧನೆ ಮಾಡಲಿಕ್ಕೆ ಹೋಗ್ತೀರಲ್ವ, ನೀವು ಬೋಧನೆ ಮಾಡುವ ಕಾಂಗ್ರಿಗೇಷನ್ ಬಗ್ಗೆ ನಿಮಗೆ ಒಂದು ನಾಲೆಡ್ಜ್ ಇರಬೇಕು. ಹೆಚ್ಚಾಗಿ ನಾವು ಹೋಗೋದು ಕ್ರೈಸ್ತರ ಕುಟುಂಬಗಳಿಗೆ. ಹಾಗಾದರೆ ನಮ್ಮ ಈಗ ಕ್ರೈಸ್ತರ ಅವಸ್ಥೆ ಯಾವ ರೀತಿ ಇದೆ ಅಂದರೆ, ಅನ್ಯರೂ ಅಲ್ಲ, ಅನ್ಯರಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಹಾಗಾದರೆ ಹೊಸದಾಗಿ ಹುಟ್ಟಿಲ್ಲ. ಅಲ್ಲಿ ನಾವು ಈಗ ಒಂದು ಕ್ರೈಸ್ತರಿಗೆ ಅಂತ ಹೇಳುವಾಗ ಸ್ಪೆಸಿಫಿಕ್, ನಾವು ಒಂದು ಕಥೋಲಿಕ ಮನೆಗೆ ಹೋಗ್ತೀವಿ, ಅವರು ಸಾಧಾರಣವಾಗಿ ಜೀವಿಸ್ತಾ ಇರ್ತಾರೆ. ಅವ್ರಿಗೆ ನೀವೇನು ಅಲ್ಲಿ ನೀವು ಕ್ರಿಸ್ತ ಸೌಖ್ಯವಾಗಿದ್ದಾನೆ ಅಂತ ಪಡಿಸಿಕೊಟ್ಟು ಪ್ರಯೋಜನ ಇಲ್ಲ. ಎಲ್ರಿಗೂ ಅಲ್ಲ, ಮೆಜಾರಿಟಿಗೆ. ಪ್ರೇಯರ್ಲಿದ್ದವ್ರಿಗೆ ಏನು ಪ್ರಯೋಜನ ಇದೆ? ಪ್ರಯೋಜನ ಇಲ್ಲ. ಅವರಿಗೆ ನೀವು ಪ್ರಕಟಪಡಿಸ್ಕೊಡ್ಬೇಕಾಗಿರೋದು ಯೇಸು ಕ್ರಿಸ್ತರು ಜೀವ ಆಗಿದ್ದಾರೆ. ಹೀ ಈಸ್ ದ ಲೈಫ್. ಅವನು ನಿನ್ನೊಳಗಡೆ ಬಂದಾಗ ಏನು ಸಿಗುತ್ತೆ? ನಿನಗೆ ಜೀವ ಸಿಗುತ್ತೆ. ಒಂದು. ಎರಡನೇದು, ಹೀ ಈಸ್ ದ ಲೈಟ್. ಹೀ ಈಸ್ ದ ಟ್ರೂ ಲೈಟ್. ಆತನು ನಿನ್ನ ಒಳಗಡೆ ಬಂದಾಗ ನಿನಗೆ ನಿಜವಾದ ಬೆಳಕು ಸಿಗುತ್ತೆ. ಆ ಬೆಳಕು ಏನಾಗುತ್ತೆ? ಕತ್ತಲೆಯಲ್ಲಿ ಅದು ಪ್ರಕಾಶಿಸ್ತದೆ. ಕತ್ತಲೆಗೆ ಅದನ್ನು ನಿಗ್ರಹಿಸಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಯುವರ್ ಲೈಫ್ ವಿಲ್ ಬಿಕಮ್ ಲೈಟ್. ನಿನ್ನ ಜೀವನ ಏನಾಗುತ್ತೆ? ಬೆಳಕಾಗುತ್ತೆ. ಆಗ ಯೇಸು ಹೇಳಿದ ಮಾತು, ನೀವು ಇದರಿಗೆ ಬೆಳಕಾಗಿದ್ದೀರಿ ಅಲ್ಲ, ಇದು ನಿನ್ನಲ್ಲಿ ನೆರವೇರುತ್ತೆ. ಸೊ ಇದು ಒಂದು ಕ್ರೈಸ್ತ ವಿಶ್ವಾಸಿ ಜೀವಿತದಲ್ಲಿ ಇದು ನೆರವೇರಬೇಕಾದ್ರೆ ಕ್ರೈಸ್ಟ್ ಮಸ್ಟ್ ಬಿ ರಿವೀಲ್ಡ್ ಇನ್ ಹಿಸ್ ಲೈಫ್ ಆ್ಯಸ್ ದ ಟ್ರೂ ಲೈಟ್. ನಿಜವಾದ ಒಂದು ಬೆಳಕಾಗಿ, ಜಗಜ್ಯೋತಿಯಾಗಿ ಕ್ರಿಸ್ತನು ಆತನಿಗೆ ಪ್ರಕಟವಾದಾಗ ಆತನ ಜೀವನ ಏನಾಗುತ್ತೆ? ಯೇಸು ಹೇಳಿದಾಗೆ ನೀವು ಬೆಳಕಾಗಿದ್ದೀರಿ ಅನ್ನೋದು ಅವನಿಗೆ ಬದುಕಲಿಕ್ಕಾಗುತ್ತೆ. ಹಿ ಕ್ಯಾನ್ ಲೀವ್ ದಟ್ ಲೈಫ್. ಅರ್ಥ ಆಗ್ತಿದೆಯಾ ನಿಮಗೆ? ಒಂದು ಬಂಧನದಲ್ಲಿರ್ತಾನೆ, ಯಾವುದೋ ಒಂದು ಬಂಧನದಲ್ಲಿ. ಹೀ ಈಸ್ ಅವರ್ ರಿಡೀಮರ್, ವಿಮೋಚಕ. ಈಸ್ ಅವರ್ ರಿಡೀಮರ್. ಯೇಸು ಕ್ರಿಸ್ತರು ನಮ್ಮ ವಿಮೋಚಕನಾಗಿದ್ದಾನೆ. ಅದು ಯಾವುದೇ ಬಂಧನ ಇರಲಿ, ಪೈಶಾಚಿಕ ಬಂಧನ ಇರಲಿ, ಯಾವುದೇ ಅಡಿಕ್ಷನ್ಸ್ ಇರಲಿ, ಯಾವುದೇ ಇರಲಿ, ಈಸ್ ಅವರ್ ರಿಡೀಮರ್. ದ ರಿಡಂಪ್ಷನ್, ದ ರಿಡೆಂಪ್ಟಿವ್ ಪವರ್ ಆಫ್ ಕ್ರೈಸ್ಟ್ ಮಸ್ಟ್ ಬಿ ರಿವೀಲ್ಡ್. ಕ್ರಿಸ್ತ ಯೇಸುವಿನ ಆ ವಿಮೋಚನ ಶಕ್ತಿ, ಎಂಥ ಬಂಧನವನ್ನು ಮುರಿದು ಹಾಕುವಂಥದ್ದು, ಅದು ನಮಗೆ ರಿವೀಲ್ ಆಗಬೇಕು. ಈಗ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರೀತಿ ಇಲ್ಲ, ತಂದೆ ತಾಯಿ ಮಕ್ಕಳು ಯಾರೂ ಇಲ್ಲದಿರೋ ಒಂದು ಪ್ರೀತಿ, ಎಲ್ಲರಿಂದ ಪ್ರೀತಿಯಿಂದ ವಂಚಿತರಾಗಿರುವಾಗ ಅಲ್ಲಿ ರಿವೀಲ್ ಆಗಬೇಕಾಗಿರೋದು ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. ನಾವೀಗೆಲ್ಲ ರೆಡಿಟಲ್ಲೂ ಗಾಡ್ ಈಸ್ ಲವ್ ಹೇಳೋದು ಯಾಕೆ ಅಂದರೆ, ಎಲ್ಲ ಕ್ಯಾಟಗರಿಯವರು ಇರ್ತಾರೆ. ಮನುಷ್ಯನ ಜೀವನದಲ್ಲಿ ಫಸ್ಟ್ ಬೇಕಾಗಿರೋದೇ ಅದು ಅಲ್ವಾ? ಆದರೆ ನಾವು ಹೋದಲ್ಲೆಲ್ಲ ಯಾವಾಗಲೂ ಈಗ ಗಾಡ್ ಈಸ್ ಲವೇ ಹೇಳ್ತಾ ಇದ್ದರೆ ಅವನಿಗೆ ಅದು ಬೇಕಾಗಿರಲ್ಲ. ಅಲ್ಲಿಂದ ನೆಕ್ಸ್ಟ್ ಬೇಕಾಗಿರುತ್ತೆ. ಅವನಿಗೆ ಗಾಡ್ ಈಸ್ ಲೈಟ್ ಅನ್ನೋದು ಬೇಕಾಗಿರುತ್ತೆ. ಯೇಸುನ್ ಬೆಳಕು ಅನ್ನೋದು ಬೇಕಾಗಿರುತ್ತೆ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸ್ಯಾಂಕ್ಟಿಫಿಕೇಷನ್ ಅನ್ನೋದು ಬೇಕಾಗಿರುತ್ತೆ. ಅದು ಯಾವಾಗ ಗೊತ್ತಾಗೋದು? ಅದು ಯಾವಾಗ ಪ್ರಕಟ ಆಗೋದು ಅಲ್ವಾ? ಸೊ ಅದರಿಂದ ನೀವು ಶುಭ ಸಂದೇಶವನ್ನು ಸಾರುವಾಗ ನೋಡಿ, ಯಾವ ನಿಮಗೆ ಗೊತ್ತಿರುತ್ತೆ. ನೀವೇನೂ ಗೊತ್ತಿಲ್ಲದ ಹೊಸ ಜಾಗಕ್ಕೆ ಹೋಗುವಾಗ ಪವಿತ್ರಾತ್ಮರ ಹತ್ರ ಕೇಳಿ. ಆಸ್ ದ ಹೋಲಿ ಸ್ಪಿರಿಟ್. ಅಲ್ಲಿ ಪವಿತ್ರಾತ್ಮರು ಕೊಡ್ತಾರೆ ಏನು ಹೇಳಬೇಕು ಅಂತ ಆ ಸಭೆಗೆ, ಆ ವ್ಯಕ್ತಿಗೆ. ಇನ್ನು ನೀವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುವಂಥ ಒಂದು ಜಾಗ ಆದರೆ ಖಂಡಿತವಾಗಲೂ ಅಲ್ಲಿ ಬೇಕಾಗಿರೋದು ಹೆಚ್ಚಾಗಿ ಸ್ಯಾಂಕ್ಟಿಫಿಕೇಷನ್ ರಿಲೇಟೆಡ್. ನೆನ್ಪಿಟ್ಕೊಳ್ಳಿ, ಬಾರ್ನ್ ಅಗೇನ್ ಆಗಿದ್ದಾರೆ, ಹೊಸದಾಗಿ ಹುಟ್ಟಿದಾಯಿತು ಅಂತ ಇಟ್ಕೊಳ್ಳಿ. ಈಗ ಶುಭ ಸಂದೇಶದ ಮುಖಾಂತರ ಹೊಸ ಜನ್ಮ ಪಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋದು ಏನು? ಸ್ಯಾಂಕ್ಟಿಫಿಕೇಷನ್ ರಿಲೇಟೆಡ್ ಆದಂತಹ ಕ್ರಿಸ್ತ ಯೇಸುವಿನ ಪ್ರಕಟಣೆಗಳು ಅಧಿಕ ಆದಷ್ಟು ಅವರ ಒಂದು ಸ್ಯಾಂಕ್ಟಿಫಿಕೇಷನ್ ಲೈಫ್, ಅವರ ಪವಿತ್ರತೆಯ ಜೀವನ ಇದೆಯಲ್ವಾ, ಅದರಲ್ಲಿ ಅವರು ಪ್ರಾಸ್ಪರ್ ಆಗ್ತಾರೆ, ಅದರಲ್ಲಿ ಅವರು ಅಭಿವೃದ್ಧಿ ಆಗ್ತಾರೆ. ಅರ್ಥ ಆಗ್ತಿದೆಯಾ? ಓಕೆ. ಇದೆಲ್ಲ ರಿವೀಲ್ ಆಗೋದು ಯಾವುದ್ರ ಮುಖಾಂತರ ಅಂತ ಹೇಳಿದೆ? ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರ. ಇಟ್ ರಿವೀಲ್ಸ್ ದ ರೈಚಸ್ನೆಸ್. ಇದು ದೇವರ ನೀತಿಯನ್ನು ಅಥವಾ ಕ್ರಿಸ್ತನನ್ನು ಪ್ರಕಟ ಮಾಡುತ್ತೆ. ಯಾವುದು? ಗಾಸ್ಪೆಲ್. ಸೊ ಅದರಿಂದ ಈ ಗಾಸ್ಪೆಲ್ ಬಗ್ಗೆ ಸರಿಯಾದ ಒಂದು ನಾಲೆಡ್ಜ್ ನಮಗೆ ಇರೋದು ತುಂಬ ಮುಖ್ಯ. ಏನೋ ಹೇಳಿಬಿಟ್ಟು ಬರೋದು ಗಾಸ್ಪೆಲ್ ಆಗಲ್ಲ. ನೀವು ಏನೇ ಹೇಳಿ, ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಗಾಸ್ಪೆಲ್. ಏನೋ ಒಂದು ಹೇಳ್ಬರೋದಲ್ಲ ಮುಖ್ಯ. ನೀವೇನೇ ಬೋಧಿಸಿದ್ರು ಪವಿತ್ರ ಬೈಬಲ್ ಪುಸ್ತಕದಿಂದ, ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಗಾಸ್ಪೆಲ್. ಅದು ಶುಭ ಸಂದೇಶಕ್ಕೆ ಅಥವಾ ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಅದು ಮುಖ್ಯ. ಅದು ಅಬ್ರಹಾಮನಿಗೆ ಸಂಬಂಧಪಟ್ಟಿದ್ದಾಗಿರಬಾರ್ದು.
ಅದು ಇಸಾಕನಿಗೆ ಸಂಬಂಧಪಟ್ಟಿದ್ದಾಗಿರಬಾರ್ದು, ಅದು ಮೋಶೆಗೆ ಸಂಬಂಧಪಟ್ಟಿದ್ದಾಗಿರಬಾರ್ದು, ಅಥವಾ ಪೌಲರಿಗೆ ಅಪೊಸ್ತಲರಿಗೆ ಸಂಬಂಧಪಟ್ಟಿದ್ದಾಗಿರಬಾರ್ದು. ಗಾಸ್ಪೆಲ್ ಅನ್ನೋದು ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟಿದ್ದಾಗಿದೆ. ಇದು ಮೈಂಡಲ್ಲಿರಲಿ. ಅದನ್ನು ಹೇಳಲಿಕ್ಕೆ ಇವ್ರನ್ನೆಲ್ಲ ಎಕ್ಸಾಂಪಲ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅದು ನಮಗೆ ಗೊತ್ತಿರಬೇಕು ಚೆನ್ನಾಗಿ. ಕೆಲವು ಟೈಮ್ ನಿಮಗೆ ಹೇಳ್ಬೋದು, ಶುಭ ಸಂದೇಶ ಸಾರಲಿಕ್ಕೆ ಹೋದಾಗ ನೀವು ಯೇಸು ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ, ಬೇರೆ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ಯಾಕೆ ಅಂತ. ಆಗ ನೀವು ಅರ್ಥ ಆಗೋ ರೀತಿನ ಅವ್ರಿಗೆ ಹೇಳ್ಕೊಡ್ಬೇಕು. ನಿಮಗೆ ಬೇರೆ ಯಾರ ಬಗ್ಗೆ ತಿಳ್ಕೊಂಡ್ರು ರಕ್ಷಣೆ ಸಿಗೋದಿಲ್ಲ, ನಿಮಗೆ ಪಾಪಕ್ಕೆ ಪರಿಹಾರ ಸಿಗೋದಿಲ್ಲ. ಇದನ್ನು ದೇವರು ಹೇಳಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇದೆ. ಏನಂತ ಇದೆ? ಈ ನಾಮದಿಂದ ಅಲ್ಲದೆ, ಇವರಿಂದ ಅಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಇಲ್ಲ, ಜೀವೋದ್ಧಾರ ಇಲ್ಲ. ಈ ಧರೆಯಲ್ಲಿರೋ ಬೇರೆ ಯಾವ ಹೆಸರಿನಲ್ಲೂ ಏನಿಲ್ಲ, ಜೀವೋದ್ಧಾರ ಇಲ್ಲ. ಆದ್ದರಿಂದನೇ ನಾವು ಈ ಹೆಸರನ್ನು ಮಾತ್ರ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ. ಕ್ರಿಸ್ತ ಯೇಸುವಿನ ಬಗ್ಗೆ ಮಾತ್ರನೇ ಹೇಳ್ತಾ ಇದ್ದೀವಿ. ಕ್ರಿಸ್ತ ಯೇಸು ನಿಮಗೆ ಸಾಕಾಗಿಲ್ವಾ? ಈಸ್ ಕ್ರೈಸ್ಟ್ ನಾಟ್ ಸಫಿಷಿಯಂಟ್ ಫಾರ್ ಯು? ಕ್ರಿಸ್ತನಲ್ಲಿ ನಿಮಗೆ ತೃಪ್ತಿ ಸಿಗ್ತಾ ಇಲ್ವಾ? ಏನಾದರೂ ಕೊರತೆ ಇದೆಯಾ? ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥ ಮಾಡಿಸ್ಕೊಡಿ. ಅದಲ್ಲದೆ ಸುಮ್ಮನೆ ನಾವು ಬೇರೆ ಏನು ಒಂದು ಹೇಳೋದಕ್ಕಿಂತ ಅವ್ರು ಯಾರು ಇಂಪಾರ್ಟೆಂಟ್ ಅಲ್ಲ, ಅವರೆಲ್ಲ ವೇಸ್ಟ್, ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದರು, ಅವ್ರು ಹೋದರು, ಆ ರೀತಿ ಹೇಳಿ ಕಾಂಟ್ರವರ್ಸಿ ಆಗೋದಕ್ಕಿಂತನೂ ಏನು ಹೇಳಬೇಕು ಅದನ್ನು ಹೇಳುವಾಗ ಅವರಿಗೆ ಮತ್ತೆ ನಿಮ್ಮನ್ನು ಹಿಡೀಲಿಕ್ಕೆ ಪಾಯಿಂಟ್ಸ್ಗಳು ಹೊಸದು ಹುಡುಕಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ಬಿಟ್ಕೊಡ್ಬಾರ್ದು. ಗಾಸ್ಪಲ್ನ ನೀವು ಬಿಟ್ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ. ಯು ಶುಡ್ ಸ್ಟ್ಯಾಂಡ್ ಫಾರ್ ದ ಗಾಸ್ಪಲ್, ಸ್ಟ್ಯಾಂಡ್ ಫರ್ಮ್ಲಿ ಫಾರ್ ದ ಗಾಸ್ಪಲ್. ಶುಭ ಸಂದೇಶಕ್ಕೆ ದೃಢವಾಗಿ ನಿಂತ್ಕೋಬೇಕು, ಇದನ್ನು ಬಿಟ್ಕೊಡ್ಬಾರ್ದು. ಬಟ್ ನಮಗದು ಕನ್ವಿಕ್ಟ್ ಆಗಬೇಕು. ಅದು ಬಿಟ್ಟು ಕೊಟ್ಟರೆ ಅದರ ಡೇಂಜರ್ ನೋಡಿ. 1 Corinthians 15:1-2 ಅಲ್ಲಿ ಹೇಳ್ತಾರೆ ನೋಡಿ. ಎಲ್ಲ ವ್ಯರ್ಥ. ಕ್ರೈಸ್ತ ಜೀವನ ಅನ್ನೋದು ವ್ಯರ್ಥ ಆಗುತ್ತೆ, ವಿಶ್ವಾಸ ಅನ್ನೋದು ವ್ಯರ್ಥ ಆಗುತ್ತೆ. 1 Corinthians 15:1-2. ಪ್ರಿಯ ಸಹೋದರರೇ, ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ. ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ. ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು. ನೋಡಿ, ವಿಶ್ವಾಸಕ್ಕೂ ಶುಭ ಸಂದೇಶಕ್ಕೂ ಎಷ್ಟು ಕನೆಕ್ಷನ್ ಇದೆ ನೋಡಿ. ಇದು ಯಾವುದೋ ಬೈಬಲ್ದೊಂದು ವಾಕ್ಯದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಎಷ್ಟೋ ಜನಕ್ಕೆ ಶುಭ ಸಂದೇಶ ಅಂದರೆ ನಿಜವಾಗ್ಲೂ ಇನ್ನೂ ಗೊತ್ತಾಗ್ತಾ ಇಲ್ಲ. ನಮ್ಮ ಟೀಮಲ್ಲಿದ್ದವರಿಗೆ ಗೊತ್ತಿಲ್ಲ ಶುಭ ಸಂದೇಶ ಅಂದರೆ ಬೈಬಲಲ್ಲಿರೋ ಎಲ್ಲ ವಾಕ್ಯನೂ ಶುಭ ಸಂದೇಶನೇ ಅಲ್ವಾ? ಖಂಡಿತ ದೇವರ ಸಂದೇಶನೇ. ಆದರೆ ಸ್ಪೆಸಿಫಿಕ್ಕಾಗಿ ಗಾಸ್ಪಲ್ ಅನ್ನೋದು ಕ್ರಿಸ್ತ ಯೇಸು. ಅದು ನೀವು ಆದಿಕಾಂಡದಿಂದನಾದರೂ ಹೇಳಿ, ಪ್ರಕಟಣೆಯಿಂದನಾದರೂ ಹೇಳಿ, ಮತ್ತಾಯನ ಶುಭ ಸಂದೇಶದಿಂದನಾದರೂ ಹೇಳಿ, ಪತ್ರಿಕೆಯಿಂದನೂ ಹೇಳಿ, ಕ್ರೈಸ್ಟ್ ಈಸ್ ದ ಸೆಂಟ್ರಲ್ ಫಿಗರ್ ಆರ್ ದ ಫೋಕಲ್ ಪಾಯಿಂಟ್ ಆಫ್ ದ ಗಾಸ್ಪಲ್. ಕ್ರೈಸ್ಟ್ ಇರಬೇಕು. ಕ್ರಿಸ್ತನಿಲ್ಲದ ಯಾವ ಬೋಧನೆಯೂ ಶುಭ ಸಂದೇಶ ಅಲ್ಲ. ಸಿಂಪಲ್. ಕ್ರಿಸ್ತ ಪ್ರಕಟವಾಗದ ಯಾವ ಉಪದೇಶವೂ ಶುಭ ಸಂದೇಶ ಅಲ್ಲ. ಶುಭ ಸಂದೇಶ ಅಲ್ಲ ಅದು. ಕೆಟ್ಟ ಬೋಧನೆ ಅಂತ ನಾನು ಹೇಳೋದಿಲ್ಲ, ಅದರಲ್ಲಿ ದೇವರ ವಾಕ್ಯ ಇಲ್ಲ ಅಂತ ಹೇಳೋದಿಲ್ಲ. ಕ್ರಿಸ್ತ ಪ್ರಕಟವಾಗದ ಯಾವ ಉಪದೇಶವೂ ಶುಭ ಸಂದೇಶ ಅಲ್ಲ. ಈಗ ನಾನು ಹೇಳಿದ್ನಲ್ವೇ, ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಕಟ ಆಗಿರಬೇಕು. ನಾವು ಮಾಡುವ ಶುಭ ಸಂದೇಶದ, ನಾವು ಸಾರುವ ಶುಭ ಸಂದೇಶದಿಂದ ಅಥವಾ ಮಾಡುವಂಥ ಶುಭ ಸಂದೇಶ ಸೇವೆಯಿಂದ. ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಕಷ್ಟ ಆಗ್ಬೋದಾ? ನಾವು ಒಂದು ಗಂಟೆ ದೇವರ ವಾಕ್ಯ ಬೋಧನೆ ಮಾಡ್ತೀವಲ್ವಾ, ಅದರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಕ್ರಿಸ್ತ ಪ್ರಕಟವಾಗ್ತಾ ಇದ್ದಾನ ಅನ್ನೋದು ನೋಡಬೇಕು. ನೀವು ಯಾವ ಹಳೆ ಒಡಂಬಡಿಕೆಯಿಂದ ತಗೊಳ್ತಾ ಇದ್ದೀರೋ, ಕೀರ್ತನೆಯಿಂದ ತಗೊಳ್ತಾ ಇದ್ದೀರೋ, ಪತ್ರಿಕೆಯಿಂದ ತಗೊಳ್ತಾ ಇದ್ದೀರೋ, ಪ್ರಕಟಣೆಯಿಂದ ತಗೊಳ್ತಾ ಇದ್ದೀರೋ ಮುಖ್ಯ ಅಲ್ಲ. ಅದರಲ್ಲಿ ಕ್ರಿಸ್ತ ಪ್ರಕಟವಾಗ್ತಾ ಇದ್ದಾನ. ಒಂದು ನೀತಿಯಾಗಿ, ಮಾರ್ಗವಾಗಿ, ಸತ್ಯವಾಗಿ, ಜೀವವಾಗಿ, ಬೆಳಕಾಗಿ,
ದೇವರ ಶಕ್ತಿಯಾಗಿ, ದೇವರ ಮಹಿಮೆಯಾಗಿ, ದೇವರ ತೇಜಸ್ಸಾಗಿ, ದೇವರ ಪುತ್ರನಾಗಿ, ನ್ಯಾಯಾಧಿಪತಿಯಾಗಿ, ಸೃಷ್ಟಿಕರ್ತನಾಗಿ, ರಕ್ಷಕನಾಗಿ, ವಿಮೋಚಕನಾಗಿ, ಆರೋಗ್ಯದಾಯಕನಾಗಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಕ್ರಿಸ್ತ ಪ್ರಕಟವಾಗ್ತಾ ಇದ್ದಾನೆ ಅನ್ನೋದು ನಾವು ಮೈಂಡಲ್ಲಿ ಇಟ್ಕೋಬೇಕು. ನೀವು ಬೇರೆ ಬೋಧನೆ ಆಲಿಸುವಾಗ ಇವತ್ತಿನ ಡಿಸೆಪ್ಷನ್ ಏನು ಕೇಳಿದ್ರೆ ಬೋಧನೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕ್ರೈಸ್ಟ್ ಈಸ್ ಮಿಸ್ಸಿಂಗ್. ಕ್ರಿಸ್ತ ಇಲ್ಲ. ಆದ್ದರಿಂದನೇ ನೀವು ಯಾವುದೇ ಬೋಧನೆ ಯೂಟ್ಯೂಬಲ್ಲೋ ಅಲ್ಲೆಲ್ಲೋ ಕೇಳಬೇಡಿ ನಾನು ಹೇಳೋದಿಲ್ಲ, ಕೇಳಿ. ಆದರೆ ಒಂದು ಬೋಧನೆ ಕೇಳಿ, 1, 2, 3, 4 ಬೋಧನೆ ಕೇಳಿ, ಒಂದು 5, 6, 7, 8 ಬೋಧನೆ ಕೇಳಿದ ಮೇಲೆ ಎಲ್ಲೂ ಅಲ್ಲಿ ಕ್ರಿಸ್ತ ಪ್ರಕಟ ಯಾವ ರೀತಿಯಲ್ಲೂ ಆಗದೇ ಇದ್ದರೆ ಬಿಟ್ಟುಬಿಡಿ. ಅದು ಎಷ್ಟೇ ಒಳ್ಳೆ ಬೋಧನೆ ಆದರೂ, ಎಷ್ಟು ಒಳ್ಳೆ ಬೋಧಕ ಆದರೂ ಪ್ರಯೋಜನ ಇಲ್ಲ. ಆತ್ಮಕ್ಕೇನು ಕೂಡ ಪ್ರಯೋಜನ ಇಲ್ಲ. ಕ್ರಿಸ್ತ ಪ್ರಕಟವಾಗ್ತಾ ಇದ್ದರೆ ತುಂಬ ಒಳ್ಳೆಯದು. ಕೇಳಿಸ್ಕೊಳ್ಳಿ, ಯೂಸ್ ಆಗುತ್ತೆ. ಆದರೆ 50-50 ತುಂಬ ಇದೆ. ಅರ್ಧ ಕ್ರಿಸ್ತ ಪ್ರಕಟವಾಗ್ತಾನೆ, ಅರ್ಧ ನಾನು ಪ್ರಕಟ ಆಗೋದು. ಅದು ನೀವು ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ಈಗ ಎಲ್ಲವನ್ನ ಅಳ್ಳಗಳಿಯೋಕ್ಕಾಗಲ್ಲ. ಯಾವುದು ಬೋಧನೆ ಸರಿ ಇಲ್ಲ, ನಮ್ಮದು ಮಾತ್ರ ಸರಿ ಅಂತ ಹೇಳೋ ರೀತಿ ಹೇಳಿದರೆ ಅದು ಸರಿ ಆಗಲ್ಲ. ನೀವು ಎಲ್ಲಿ ಹೋದರೂ ತಪ್ಪು ಸಿಗುತ್ತೆ. ತಪ್ಪು ಕಂಡು ಹಿಡಿಯೋರಿರ್ತೀವಲ್ಲ ನಾವು. ತಪ್ಪು ಕಂಡು ಹಿಡಿಯೋದು ನಮ್ಮ ಬೈ ಡಿಫಾಲ್ಟ್ ಆದಮ್ಮನಿಂದ ಬಂದ ನೇಚರ್. ಅದು ಎಲ್ಲರಲ್ಲೂ ಇರುತ್ತೆ. ನೀವು ಯೇಸು ಕ್ರಿಸ್ತರಲ್ಲೇ ತಪ್ಪು ಕಂಡು ಹಿಡಿದವ್ರು ಇದ್ದಾರೆ ಅಂದರೆ ಇನ್ನು ಮನುಷ್ಯ ಬೋಧನೆ ಮಾಡಿದ ತಪ್ಪು ಕಂಡು ಹಿಡಿದೇ ಇರ್ತಾರಾ? ಕಂಡು ಹಿಡಿತಾರೆ. ಅದರಿಂದ ಅದು ಡಿಫಾಲ್ಟ್ ನೇಚರ್ ಆಫ್ ಹ್ಯೂಮನ್ ಫ್ಲೆಶ್, ಆ್ಯಡಮಿಕ್ ನೇಚರ್. ಅದು ಆದಾಮನ ಸ್ವಭಾವ. ಅದು ಡಿಫಾಲ್ಟಾಗಿ ಎಲ್ಲರಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ, ನನ್ನಲ್ಲೂ ಇರುತ್ತೆ. ನಾನು ಬೋಧನೆ ಮಾಡುವಾಗ ನೀವು ತಪ್ಪು ಕಂಡು ಹಿಡಿತೀರಿ, ನೀವು ಬೋಧನೆ ಮಾಡುವಾಗ ನಾನು ತಪ್ಪು ಕಂಡು ಹಿಡಿತೀನಿ. ಬಟ್ ಆ ಕಂಡು ಹಿಡಿದ ತಪ್ಪನ್ನ ಏನು ಮಾಡಬೇಕು ಅನ್ನೋದು ನೋಡಬೇಕು. ಒಳಗೆ ಇಟ್ಕೋಬೇಕಾ, ಬಿಸಾಡಬೇಕಾ, ಅಥವಾ ಬೇರೆಯವರು ಹಾರ್ಟಿಗೆ ಥ್ರೋ ಮಾಡಬೇಕಾ, ಈ ಪಾಸ್ ಮಾಡಬೇಕಾ ಈ ಕಡೆಯಿಂದ ಆ ಕಡೆಗೆ. ಬೈಬಲ್ ಸ್ಟಡಿ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ದೆ? ರೀಡ್ ಇಟ್, ಮಾರ್ಕ್ ಇಟ್, ಪ್ರೇ ಓವರ್ ಇಟ್, ಮೆಡಿಟೇಷನ್. ಆಮೇಲೆ ಲೀವ್ ಇಟ್, ಪಾಸ್ ಇಟ್, ಶೇರ್ ಇಟ್. ಅದೇ ಥರ ಅದನ್ನು ಶೇರ್ ಮಾಡಬೇಡಿ. ಜಸ್ಟ್ ಥ್ರೋ ಇಟ್. ಓಕೆ, ಥ್ರೋ ಇಟ್. ಯಾಕೆಂದರೆ ಅದು ಬಂದಿರೋದು ಫ್ಲಶ್ಶಿಂದ ಬಂದಿರೋದು. ಅದು ಫ್ಲಶ್ ಔಟಾಗಿ ಹೋಗಲಿ. ಡೋಂಟ್ ಪಾಸ್ ಇಟ್. ನಾವೇನು ಮಾಡ್ತೀವಿ? ಬೇಗ ಪಾಸ್ ಮಾಡ್ತೀವಿ. ಸೊ ಅದು ಬೇಡ. ಇದಕ್ಕೆ ಬರೋಣ ವಿಷಯಕ್ಕೆ. 1 Corinthians chapter 15 verse 1 and 2. ಪ್ರಿಯ ಸಹೋದರರೇ, ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ. ಓಕೆ, ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ. ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ. ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು. ಹಾಗಾದರೆ ಆ ಶುಭ ಸಂದೇಶ ಏನು ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ, ವಾಟ್ ಈಸ್ ದಟ್ ಗಾಸ್ಪೆಲ್ ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ? ವಾಟ್ ಈಸ್ ದಟ್ ಗಾಸ್ಪೆಲ್ ಅನ್ನೋದು ನಮಗೆ ಒಂದು ಕ್ಲಾರಿಟಿ ಇರಬೇಕು. ವಾಟ್ ಈಸ್ ದಿಸ್ ಗಾಸ್ಪೆಲ್? ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿ ಏನದು ಅನ್ನೋದು ಏನದು? ನಾನು ನಿಮಗೆ ಓಕೆ, ಯೇಸು ಹೌದು, ಏನೆಲ್ಲ ಇರ್ಬೋದು, ಇನ್ಕ್ಲೂಡ್ ಆಗಿರ್ಬೋದು. ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ರು. ಅದು ಯಾವುದು ಅವರು ಬೋಧನೆ ಮಾಡಿರಲ್ಲ. ಮಾಡಿರ್ಬೋದು, ಮಾಡಿರ್ಲಿಕ್ಕೂ ಇಲ್ಲ. ಹಾಂ, ಇಲ್ಲಿ ಶುಭ ಸಂದೇಶ ಅಂತ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ಕೊರಿಂಥದ ಸಭೆಗೆ, ದೇವರು ಅವರನ್ನು ಹೇಗೆ ನೀತೀಕರಿಸಿದರು, ಹೌ ಗಾಡ್ ಜಸ್ಟಿಫೈಡ್ ದೆಮ್. ದೇವರು ಅವರನ್ನು ಹೇಗೆ ನೀತೀಕರಿಸಿದರು ಅನ್ನೋದು, ನೀತಿವಂತರನ್ನಾಗಿಸಿದರು ಅಂತ. ಹೇಗೆ ಅವರನ್ನು ನೀತೀಕರಿಸಿದರು ಅನ್ನೋದು ನಮಗೆ ಗೊತ್ತು, ವಿಶ್ವಾಸದ ಮುಖಾಂತರ ಅಲ್ವಾ? ಸೊ
ರಕ್ಷಣೆ ಪ್ರಾರಂಭ ಆಗಿದ್ದು ವಿಶ್ವಾಸದ ಮುಖಾಂತರ, ಆದರೆ ರಕ್ಷಣೆ ಮುಂದುವರಿಯೋದು ವಿಶ್ವಾಸದ ಮುಖಾಂತರನೇ. ಅಲ್ಲೇ ನಮಗೆ ದೊಡ್ಡ ದೊಡ್ಡ ಹೋರಾಟ ಇರೋದು. ರಕ್ಷಣೆ ವಿಶ್ವಾಸದ ಮುಖಾಂತರ ಮುಂದುವರಿಲಿಕ್ಕೆ ಸೈತಾನ ಬಿಡಲ್ಲ. ಆ ಏರಿಯಾದಲ್ಲೇ ನಮಗೆ ಡಿಸೆಪ್ಷನ್ ಇರೋದು. ದೇವರಿಗೆ ರಕ್ಷಣೆ ಕೊಟ್ಟರಪ್ಪ, ಈಗ ನೀನು ಸ್ವರ್ಗಕ್ಕೆ ಹೋಗ್ಬೇಕು, ನೀನು ಪ್ರಯತ್ನ ಪಡಲೇಬೇಕು, ನಿನ್ನ ಪ್ರಯತ್ನ ಬೇಕೇ ಬೇಕು ಅನ್ನೋದೊಂದು ಬೋಧನೆ ಇರುತ್ತೆ. ಅಲ್ಲಿ ನಿನ್ನ ಪ್ರಯತ್ನದಿಂದ ನೀನಿದ್ರೂ ತಾನೇ ಪ್ರಯತ್ನ ಪಡೋದಕ್ಕೆ. ನೀನು ಕ್ರಿಸ್ತ ಯೇಸುವಿನೊಂದಿಗೆ ಶಿಲುಬೆಗೇರಿಸಲಾದವನಾಗಿರೋದ್ರಿಂದ ನೀನು ಹೆಂಗೆ ಪ್ರಯತ್ನ ಪಡ್ತೀಯ? ಮತ್ತೆ ಪ್ರಯತ್ನ ಪಡೋದು ಏನು ಗೊತ್ತಾ, ಇನ್ನೊಂದು ಶುಭ ಸಂದೇಶ ಪ್ರಯತ್ನ ಪಡಿಸುತ್ತೆ, ನಿನ್ನನ್ನು ವಾಪಸ್ ಆ ಶಿಲುಬೆಯಿಂದ ಎಳ್ಕೊಂಡು ಬರುತ್ತೆ. ಯು ಆರ್ ಸಪ್ರೇಟೆಡ್ ಫ್ರಮ್ ಕ್ರೈಸ್ಟ್. ಆವಾಗ ನಿನ್ನ ಕ್ರಿಸ್ತನಿಂದ ಬೇರ್ಪಡ್ತೀಯ. ನೀನು ಪ್ರಯತ್ನ ಪಡೋಕ್ಕೆ ಹೋದರೆ ನೀನು ಬೇರ್ಪಡ್ತೀಯ. ಸ್ವಲ್ಪ ಕಷ್ಟ ಆಗುತ್ತಲ್ಲ ಇದು. ಹಾಂ, ನಾವು ನೋಡಿ ರಕ್ಷಣೆ ಹೊಂದಿದ್ದು ಯಾವುದರಿಂದ? ಓಕೆ, ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಎಕ್ಸಾಂಪಲ್ ಅಂದರೆ ಬೈಬಲಲ್ಲಿರೋ ಎಕ್ಸಾಂಪಲ್ ಹೇಳೋಣ. ಈಗ ನಾವು ಓಕೆ, ನೀವು ಒಬ್ಬನನ್ನು ನಿಮ್ಮ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ, ಏನೋ ಅದು ಇದು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ನಿಮ್ಮ ಮಗ ಅಂತ ನೀವು ಆ್ಯಕ್ಸೆಪ್ಟ್ ಮಾಡ್ತೀರಾ? ಮಾಡೋಕ್ಕಾಗಲ್ಲ ಅಲ್ವಾ? ಏನೋ ಒಂದಿಷ್ಟು ನಿಮಗೆ ಹೆಲ್ಪ್ ಮಾಡೋದ್ರಿಂದ, ಒಳ್ಳೆ ಕಾರ್ಯ ಮಾಡೋದ್ರಿಂದ ಮಗ ಅಂತ ಆ್ಯಕ್ಸೆಪ್ಟ್ ಮಾಡೋದಿಲ್ಲ. ನೀವು ಒಬ್ಬನನ್ನು ಮಗನ ಅಥವಾ ಮಗಳು ಅಂತ ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ಆಗಬೇಕಾದ್ರೆ ಅವ್ರು ನಿಮ್ಮಿಂದ ಜನಿಸಿರ್ಬೇಕಷ್ಟೆ, ಬೇರೆ ಏನೂ ಇಲ್ಲ. ಏನು ಕಾರ್ಯ ಮಾಡಿ ಪ್ರೂವ್ ಮಾಡಿ ನಾನು ಇಷ್ಟು ಮಾಡಿದ್ದೀನಿ ಅದಕ್ಕೆ ನಾನೀಗ ನನ್ನನ್ನು ಮಗ ಅಂತ ತಗೊಂತ ಹೇಳೋಕ್ಕಾಗೋದಿಲ್ಲ. ಹಾಗೆಯೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇದೊಂದು ಎಕ್ಸಾಂಪಲ್ ಆಗಿ ನಿಮಗೆ ತಗೋಬೋದು ಗಾಸ್ಪಲ್ಗೆ, ಈ ರಕ್ಷಣೆಗೆ ಸಂಬಂಧಪಟ್ಟಾಗೆ. ಶುಭ ಸಂದೇಶ ರಕ್ಷಣೆಗೆ ಸಂಬಂಧಪಟ್ಟಿದ್ದಲ್ವಾ? ಸೊ ಅಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಮೂಲಕ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ತುಂಬ ಸಿಂಪಲ್ ಆಯಿತಾ? ಕ್ರಿಸ್ತ ಯೇಸು ನಿಮ್ಮ ವಿಶ್ವಾಸ ಇಟ್ಟು ನೀವೇನಾದ್ರಿ? ಮಕ್ಕಳಾದ್ರಿ. ನೋಡಿ, ಇದು ನೀವು ಮಕ್ಕಳಾಗಿರೋದು ನಿಜವಾಗ್ಲೂ ದೇವರ ಮಕ್ಕಳಾಗೋದು ಹೀಗೆ. ಆದರೆ ನೀವು ದೇವರ ಮಕ್ಕಳಾಗಲಿಕ್ಕೆ ನೀವು ಇದನ್ನೆಲ್ಲ ಬಿಟ್ಟರೆ, ಈ ರೀತಿ ಎಲ್ಲ ಕೆಟ್ಟದ್ದೆಲ್ಲ ಬಿಟ್ಟು ಈ ರೀತಿ ಒಳ್ಳೇದು ಮಾಡ್ತಾ ಹೋದರೆ ನೀವು ದೇವರ ಮಕ್ಕಳಾಗ್ತೀರಿ ಅಂತಕ್ಕಂಥ ಬೋಧನೆ ಎಲ್ಲ ಕಡೆಗೂ ಇದೆ. ಅದು ಕೇಳಿಸ್ಕೊಳ್ಳಿಕ್ಕೂ ರೈಟ್ ಅನಿಸುತ್ತೆ, ಸರಿ ಅನಿಸುತ್ತೆ. ಯಾಕೆ ಸರಿ ಅನಿಸುತ್ತೆ ಅಂದರೆ ನಮಗೆ ಆಲ್ರೆಡಿ ಈ ನಾಲೆಡ್ಜ್ ಒಳಗಡೆ ವರ್ಕ್ ಮಾಡುತ್ತೆ. ನಾಲೆಡ್ಜ್ ಆಫ್ ರೈಟ್ ಆ್ಯಂಡ್ ರಾಂಗ್ ನಮ್ಮ ಒಳಗಡೆ ಇದೆಯಾ? ಒಳಿತು ಕೆಡುಕಿನ ಅರಿವು ನಮ್ಮ ಒಳಗಡೆ ಇದೆಯಾ? ಇದೆ. ಆದ್ದರಿಂದ ಒಳಿತು ಕೆಡುಕಿನ ಬೋಧನೆ ಬಂದರೆ ಇದು ರೈಟ್, ಇದು ರಾಂಗ್, ನೀನು ಇದನ್ನೆಲ್ಲ ಬಿಟ್ಟು ನೀನು ಹೀಗೆ ಬರೋದಾದರೆ ನೀನು ದೇವರು ನಿನ್ನನ್ನು ಮಗನಾಗಿ ಕರ್ಕೊಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಇದೆಯಲ್ವ, ನೀನು ಅನ್ಯರನ್ನು ಬಿಟ್ಟು ಬರೋದಾದರೆ ನಾನು ನಿನ್ನನ್ನು ಮಗನಾಗಿ ಸ್ವೀಕಾರ ಮಾಡ್ತೀನಿ ಅಂತ. ಇದಕ್ಕೆ ಸಾಲ್ವೇಷನ್ಗೆ ಆ ಸ್ಕ್ರಿಪ್ಚರ್ನ ತಗೊಂಡು ಕನೆಕ್ಟ್ ಮಾಡಿ ಬೋಧನೆ ನಡೆಯುತ್ತೆ. ವಾಕ್ಯ ರೆಫರೆನ್ಸ್ ಇರುತ್ತೆ, ಅದರ ವಾಕ್ಯ ಶುಭ ಸಂದೇಶಕ್ಕೆ ವಿರುದ್ಧ. ಅದು ವಾಕ್ಯ ಅಲ್ಲ, ಆ ಬೋಧನೆ. ತುಂಬ ಸಿಂಪಲ್ ಮಾಡಿಟ್ರು. ವರ್ಕ್ ಬೇಸ್ಡ್ ಆದರೆ, ಕಾರ್ಯ ಬೇಸ್ಡ್ ಆದರೆ, ಸಪೋಸ್ ನೀನೊಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ಜೀವನ ಜೀವಿಸ್ತಾ ಇರ್ತೀಯ, ನಿನಗೆ ಚಾನ್ಸೇ ಇಲ್ಲ ದೇವ್ರ ಮಗನಾಗಲಿಕ್ಕೆ. ಈಗ ಇವಳು ಕೆಟ್ಟ ಕಾರ್ಯ ಮಾಡ್ತಾ ಇರ್ತಾಳೆ, ಇವಳು ಅದನ್ನು ಬಿಟ್ಟರೆ ದೇವ್ರ ಮಗಳಾದ್ಲು. ಬಿಟ್ಟು ಒಳ್ಳೆ ಕೆಲಸ ಮಾಡಬೇಕು, ದಿನ ಕಸ ಗುಡಿಸ್ಬೇಕು, ಒರೆಸ್ಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಮಾಡಿ, ಸೊ ಡೂಯಿಂಗ್ ಗುಡ್. ಸೊ ಈಗ ದೇವರು ಇವಳನ್ನ ಮಗನಾಗಿ ಸ್ವೀಕಾರ ಮಾಡಿದರು. ಸೊ ಇವನು ಆಲ್ರೆಡಿ ಬೈ ಡಿಫಾಲ್ಟ್ ಇವನು ಒಳ್ಳೆಯವನೇ, ಕಸ ಗುಡಿಸ್ತಾನೆ, ಎಲ್ಲ ಮಾಡ್ತಾನೆ. ಇವನನ್ನು ಸ್ವೀಕಾರ ಮಾಡೋದು ಹೆಂಗೆ? ಏನು ಸತ್ಕಾರ್ಯ ಮಾಡಲಿಕ್ಕೆ ಏನೂ ಇಲ್ಲಲ್ಲ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದು ಮಾಡಬೇಕಲ್ಲ. ಈಗ ಆವಾಗ ಕೆಲವ್ರಿಗೆ ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಮಾಡೋಕ್ಕಾಗೋದಿಲ್ಲ. ಅದು ಕಾಂಪ್ಲಿಕೇಶನ್ನೇ. ಆ ರೀತಿ ತಗೊಂಡ್ರೆ ಏನಾಗುತ್ತೆ ಅಂದರೆ, ಓಕೆ ಇವಳನ್ನ ತಗೊಂಡ್ಲೀಗ,
ತಗೊಂಡಿದ್ದಕ್ಕೆ ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಮಗಳು ಅಂತ ಒಪ್ಕೊಂಡ್ರು. ನಾಳೆ ದಿವಸ ಮತ್ತೆ ಅದೇ ದಾರಿಗೆ ಹೋದರೆ ಏನಂತ ಒಪ್ಕೋಬೇಕು ದೇವರ ಅವಾಗ? ಮಗ ಅಲ್ಲ. ಮತ್ತೆ ಒಳ್ಳೇದು ಮಾಡಿದರೆ ಮಗ, ಮತ್ತೆ ಕೆಟ್ಟದ್ದು ಮಾಡಿದ್ರೆ ಮಗ ಅಲ್ಲ. ಇದು ಕ್ಯಾನ್ಸಲ್ ಆಗ್ತಾ ಇರುತ್ತಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಮಗ ಅಥವಾ ಮಗಳು ಹುಟ್ಟಿದ್ರೆ ಎಷ್ಟು ಸರಿ ಹುಡ್ತಾ ಇರ್ತಾರೆ ಅವರು? ದೇವರ ರಾಜ್ಯದಲ್ಲಿ 3 ಸರಿ 5 ಸರಿ 10 ಸರಿ ಹುಡ್ತಾರಾ? ಇಲ್ಲ. ಸೊ ಆದ್ದರಿಂದ ದೇವರಿಗೆ ಗೊತ್ತು ಈ ರೀತಿ ಕಾಂಪ್ಲಿಕೇಶನ್ ಆಗುತ್ತೆ ಅಂತ. ಆದ್ದರಿಂದ ವಿಶ್ವಾಸದ ಮುಖಾಂತರ ಒಂದೇ ಒಂದು ಜನ್ಮ, ಹೊಸ ಜನ್ಮ ಪಡ್ಕೊಳ್ಳೋ ಒಂದು ಅವಕಾಶ ಕೊಟ್ಟರು. ಸೊ ವಿಶ್ವಾಸ ಇಟ್ಟವ್ರನ್ನೆಲ್ಲ ಮಕ್ಕಳು ಅಂತ ದೇವರು ಕನ್ಸಿಡರ್ ಮಾಡಿದ್ರು. ಯಾರಲ್ಲಿ ವಿಶ್ವಾಸ ಇಟ್ಟವ್ರನ್ನ? ಕ್ರಿಸ್ತ ಯೇಸುವಿನಲ್ಲಿ ಅಂತ ಹೇಳುವಾಗ ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಅವರು ನನ್ನ ಬದಲಿಗೆ ಯಜ್ಞದ ಕುರಿಮರಿಯಾಗಿ ಬಲಿಯಾಗಿ ನನ್ನನ್ನು ರಕ್ಷಣೆ ಮಾಡಿದ ದೇವರ ಪುತ್ರನಾಗಿದ್ದಾರೆ. ಇದು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೊಂದು ವಿಶ್ವಾಸ ಬರುತ್ತೆ. ಸೊ ಆ ವಿಶ್ವಾಸದ ಆಧಾರದಲ್ಲಿ ನನಗೆ ಒಂದು ಗಿಫ್ಟಾಗಿ ಸಿಕ್ಕಿರೋದೇನೆಂದರೆ ಹೊಸ ಜನ್ಮ. ದೇವರ ಮಗನಾಗಿದ್ದೀನಿ. ಈಗ ಮಗನಾದ ಮೇಲೆ ದೇವರು ನಮ್ಮನ್ನೇನು ಮಾಡ್ತಾರೆ? ಮಗ ಅಂತ ನಮ್ಮ ಮೇಲೆ ಒಂದು ಸೀಲ್ ಗುತ್ತಾರೆ. 4ನೇ ಅಧ್ಯಾಯ 6ನೇ ವಾಕ್ಯ ಏನು ಹೇಳುತ್ತೆ? ಅದೇ ಗಲಾತ್ಯ 4:6 ಮಕ್ಕಳಾಗಿರೋದ್ರಿಂದ. ಮಕ್ಕಳಾಗಿದ್ದು ಹೇಗೆ? ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಹಲ್ಲೆಲೂಯಾ. ಇದನ್ನೇ ಸಾರಬೇಕಾಗಿರೋದು. ನಾವು ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕೆ ಎಷ್ಟು ಸ್ಟ್ರಗಲ್ ಹೇಳ್ತೀವಲ್ವ ಜನಕ್ಕೆ. ನೀವೆಲ್ಲ ಬಿಟ್ಟು ಉಪವಾಸ ಇದ್ದು ಅಪೊಸ್ತಲರು 40 ದಿನ 30 ಎಷ್ಟು ದಿನ ಅವರು ಕಾದರು ಕುಳಿತುಕೊಂಡ್ರು. ಅದು ವಾಗ್ದಾನವಾದ ಪರಿಶುದ್ಧ ಆದಮೇಲೆ ಈ ಭೂಮಿಗೆ ಬರಲಿಕ್ಕೆ ಅವ್ರು ಬಂದಾಯ್ತೀಗ. ಇನ್ನು ಮತ್ತೆ ಹೊಸ್ದಾಗಿ ಬರೋದಿಲ್ಲ. ನೀವು ಕಾಯ್ತಾ ಕೂತ್ಕೊಂಡ್ರೆ ಅವ್ರೇನು ಬರ್ತಾರಂತ ಹೇಳಿದಿರಾ? ಇಲ್ಲ. ಯು ಆಲ್ರೆಡಿ ಕೇಮ್. ಹಾಗಾದರೆ ನಾವು ಕಾಯೋದು ಬೇಡವಾ? ಕಾಯಬೇಕು. ಆದರೆ ಈ ಟ್ರೂತ್ ಅದಲ್ಲ. ಕಾದು ಪ್ರಾರ್ಥಿಸೋದು ತಪ್ಪ ಕೇಳಿದರೆ ತಪ್ಪಲ್ಲ, ಕಾದು ಪ್ರಾರ್ಥಿಸಬೇಕು. ಆದರೆ ಪವಿತ್ರಾತ್ಮ ಫ್ರೆಶ್ ಆಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಬರಲಿಕ್ಕೆ ಅಥವಾ ಈ ಲೋಕಕ್ಕೆ ಬರಲಿಕ್ಕೆ ನೀವು ಯಾರು ಕಾಯೋದು ಬೇಡ, ಕುಳಿತುಕೊಳ್ಳೋದು ಬೇಡ. ಆಲ್ರೆಡಿ ಬಂದಾಗಿದೆ. ಹೋಲಿ ಸ್ಪಿರಿಟ್ ಇಸ್ ಆಲ್ರೆಡಿ ಅಟ್ ವರ್ಕ್. ಈ ಒಂದು ಚರ್ಚ್ ಏಜನ್ನು ನಾವೇನಂತ ಕರಿತೀವಿ? ಗ್ರೇಸ್ ಏಜ್ ಅಂತಲೂ ಕರಿತೀವಿ. ಬೈಬಲ್ ಹೇಳುತ್ತಲ್ವ, ಮೋಶೆ ಮುಖಾಂತರ ಏನು ಬಂತು? ಲಾ ಕೇಮ್ ಥ್ರೂ ಮೋಸಸ್ ಅಲ್ವಾ? ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಬಂತು. ಕ್ರಿಸ್ತನ ಮುಖಾಂತರ ಏನು ಬಂತು? ಗ್ರೇಸ್ ಆ್ಯಂಡ್ ಟ್ರೂತ್. ಮತ್ತೆ ಬರಲ್ಲ ಗ್ರೇಸ್ ಆ್ಯಂಡ್ ಟ್ರೂತ್. ಇಟ್ಸ್ ಆಲ್ರೆಡಿ ಕೇಮ್. ಇಟ್ಸ್ ದೇರ್. ಗ್ರೇಸ್ ಆ್ಯಂಡ್ ಟ್ರೂತ್ ಕೇಮ್. ನಮಗೆ ಯಾಕೆ ಮತ್ತೆ ಸಿಕ್ಕಿಲ್ಲ? ಗಾಸ್ಪಲ್ ಅರ್ಥ ಆಗ್ತಾ ಇಲ್ಲ. ಗಾಸ್ಪಲ್ ಸಿಕ್ಕಿಲ್ಲ, ಅದು ಪ್ರಾಬ್ಲಮ್. ಅವರ್ ಪ್ರಾಬ್ಲಮ್ ಈಸ್ ಗಾಸ್ಪಲ್. ಶುಭ ಸಂದೇಶ ಸಾರಲ್ಪಟ್ಟಿಲ್ಲ, ಶುಭ ಸಂದೇಶ ಸಿಕ್ಕಿಲ್ಲ. ಈಗ ನಾನು ಹೇಳ್ತಾ ಇರೋದು, ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೀಗ. ಯು ಆರ್ ದ ಪ್ರಾಬ್ಲಮ್ ಸಾಲ್ವರ್. ನಾವು ಸಾಲ್ವ್ ಮಾಡಬೇಕು, ನಾವೇ ಪ್ರಾಬ್ಲಮಲ್ಲಿದ್ದರೆ ಅಲ್ವಾ? ಇದು ನೆನ್ಪಿಟ್ಕೊಂಡಿರಿ, ಇದು ಅರ್ಥ ಆಗಬೇಕು. ನಾವು ದೇವರ ಮಕ್ಕಳಾಗಿದ್ದು ಹೇಗೆ? ನಾವು ಮಕ್ಕಳಾಗಿದ್ದರಿಂದ ನಮಗೇನು ಕೊಟ್ಟರು ದೇವರು? ಈಗ ಮತ್ತೆ ನಾವು ಪವಿತ್ರಾತ್ಮನ ಪಡ್ಕೊಳ್ತೀನಿ ಅಂತ ಹೋದರೆ, ನೀವು ವಿಶ್ವಾಸ ಇಟ್ಟು ಮಕ್ಕಳಾದರೆ ದೇವರ ಪವಿತ್ರಾತ್ಮನ ಕೊಟ್ಟರು. ಅದಾದಮೇಲೆ ಹಿಂಗೆ ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕೆ ಹೊಸದೊಂದು ದಾರಿಲಿ ಹೋದರೆ ಕೋಪ ಬರದೇ ಇರುತ್ತೆ ದೇವರಿಗೆ. ಈ ಗಲಾತ್ಯದವ್ರಿಗೆ ಆಗಿರೋದು ಅದೇನೆ. ಇಲ್ಲಿ ಮತಿಗೆಟ್ಟ ಗಲಾತ್ಯರು, ನಿಮ್ಮನ್ನು ಯಾರು ದಾರಿ ತಪ್ಪಿಸಿದ್ದು? ನಾನು ನಿಮಗೆ ಗಾಸ್ಪಲ್ ಕೊಟ್ಟೆ, ನೀವು ಅದನ್ನು ನಂಬಿದ್ರಿ. 3ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವ, ನೀವು ಪವಿತ್ರಾತ್ಮನ ಹೇಗೆ ಪಡ್ಕೊಂಡ್ರಿ? ಏನು ಮಾಡಿ ಪಡ್ಕೊಂಡ್ರಿ? ಎಷ್ಟು ಉಪವಾಸ ಮಾಡಿ ಪಡ್ಕೊಂಡ್ರಿ? ಯಾವ ಪ್ರಾರ್ಥನೆ ಮಾಡಿ ಪಡ್ಕೊಂಡ್ರಿ? ಯಾವ ಧ್ಯಾನದಲ್ಲಿ ಏನೆಲ್ಲ ಸರ್ಕಸ್ ಮಾಡಿದ್ದಕ್ಕೆ ನಿಮಗೆ ಪವಿತ್ರಾತ್ಮನ ಕೊಟ್ಟರು? ನೀವು ಧರ್ಮಶಾಸ್ತ್ರದ ನಿಯಮಗಳನ್ನ ಅನುಸರಿಸಿದ್ರಿಂದ ನಿಮಗೆ ಪವಿತ್ರಾತ್ಮನ ಪಡ್ಕೊಂಡ್ರ? ಅಥವಾ ಶುಭ ಸಂದೇಶ ಕೇಳಿ ಕ್ರಿಸ್ತ ನನ್ನ ಬದಲಿಗೆ ಯಜ್ಞದ ಕುರಿಮರಿಯಾಗಿ ಶಿಲುಬೆ ಮೇಲೆ ಸತ್ತಿದ್ದಾನೆ, ನನ್ನ ಪಾಪವನ್ನೆಲ್ಲ ತೊಳೆದಿದ್ದಾನೆ, ನನ್ನನ್ನು ದೇವರು ಯೇಸು ಕ್ರಿಸ್ತನಲ್ಲಿ ನೀತೀಕರಿಸಿದ್ದಾರೆ. ಇನ್ ಕ್ರೈಸ್ಟ್ ಗಾಡ್ ಜಸ್ಟಿಫೈಡ್ ಮೀ. ನಾಟ್ ಇನ್ ಮೀ, ಇನ್ ಕ್ರೈಸ್ಟ್. ಇನ್ ಮೀ ಆದರೆ ಪ್ರಾಬ್ಲಮ್, ಇನ್ ಕ್ರೈಸ್ಟ್ ಆದರೆ ಪ್ರಾಬ್ಲಮ್ಮೇ ಇಲ್ಲ. ಇನ್ ಮೀ ಆದರೆ
ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ ಕ್ರೈಸ್ಟ್ ಆದರೆ ಯಾವತ್ತೂ ಕಳೆದು ಹೋಗೋದಿಲ್ಲ. ಬಿಕಾಸ್ ಕ್ರೈಸ್ಟ್ ಈಸ್ ಇಟರ್ನಲ್. ಅದಕ್ಕೆ ಸಾಲ್ವೇಷನ್ ಈಸ್ ಇಟರ್ನಲ್, ಕಳೆದು ಹೋಗಲ್ಲ. ನೀನು ಕಳೆದು ಹೋದರೂ ಸಾಲ್ವೇಷನ್ ಕಳೆದು ಹೋಗಲ್ಲ. ಯಾಕೆ ಅಂದರೆ ಗಾಡ್ ಸೇವ್ಡ್ ಯು ನಾಟ್ ಇನ್ ಯು ಬಟ್ ಇನ್ ಕ್ರೈಸ್ಟ್. ನೀನು ಕಳೆದು ಹೋಗ್ಬೋದು, ಆದರೆ ಕ್ರಿಸ್ತ ಕಳೆದು ಹೋಗಲ್ಲ. ನಿನ್ನ ಸಾಲ್ವೇಷನ್ ಎಲ್ಲಿಟ್ಟಿದ್ದಾರೆ ಅಂದರೆ ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಅಲ್ಲಿಟ್ಟಿದ್ದಾರೆ. ಈ ಲೋಕಲ್ ಬ್ಯಾಂಕಲ್ಲಿ ಇಟ್ಟರೆ ಯಾರು ಕಳ್ಳ ಹೊಡ್ಕೊಂಡು ಹೋಗ್ಬೋದು, ಅಲ್ಲಿ ಹೈ ಸೆಕ್ಯೂರಿಟಿ ಇದೆ, ಅಲ್ಲಿ ಕಳ್ಳ ಹೋಗೋಕೆ ಆಗಲ್ಲ. ಸೊ ನಮ್ಮ ಸಾಲ್ವೇಷನ್ನ ದೇವರು ಎಷ್ಟು ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ ನೋಡಿ. ಆದರೆ ನಾವೇ ಅದನ್ನು ಹಾಳು ಮಾಡ್ತೀವಿ. ಹೇಗೆ ಹಾಳು ಮಾಡ್ತೀವಿ ಅಂದರೆ ಪಾಪ ಮಾಡಿ ಅಲ್ಲ, ರಾಂಗ್ ಟೀಚಿಂಗಿಂದ, ತಪ್ಪಾದ ಬೋಧನೆ ಉಪದೇಶದಿಂದ. ಸೊ ಅದರಿಂದ ನನಗೆ ಗೊತ್ತಿಲ್ಲ ಎಷ್ಟು ಜನ ನಮ್ಮಲ್ಲಿ ನಿಜವಾಗ್ಲೂ ಒಂದು ಸೇವ್ ಆಗಿದ್ದಾರೋ ಅಂತ. ಸೇವ್ ಅಂದರೆ ಈ ಒಂದು ದೇವ್ರ ಮಕ್ಕಳಾಗಿದ್ದಾರೋ, ಬಾರ್ನ್ ಅಗೇನ್ ಆಗಿದ್ದಾರೋ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರುತ್ತೆ. ಆದವರಿಗೆ ನಿಮಗೆ ಪವಿತ್ರಾತ್ಮನ ದೇವರು ಕೊಟ್ಟಿರ್ತಾರೆ, ಅಲ್ಲಿಂದ ಸೂಪರ್ ಲೈಫ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿಷಯನೇ ಇಲ್ಲಿ ಕೊರಿಂಥದವ್ರಿಗೆ ಹೇಳಿರೋದು. ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರ ಹೊಂದಿರಿ, ವಿಲ್ ಬಿ ಸೇವ್ಡ್. ಟೈಮ್ ಆಯ್ತಲ್ಲ. ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದಿತ್ತು. ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ವಿಶ್ವಾಸ ಇದೆ ಅಂತ ಹೇಳಿಬಿಟ್ಟು ನಾವು ಏನೇನೋ ಮಾಡಿ ಪ್ರಯೋಜನ ಇಲ್ಲ. ಮಾಡೋದಲ್ಲ ವಿಶ್ವಾಸ, ಅದರಲ್ಲಿ ನಿಲ್ಲೋದು. ನೋಡಿ, now I would remind you, brothers and sisters, of the good news that I proclaim to you, which you in turn received. ಸ್ವೀಕಾರ ಮಾಡಿದ್ರಿ ಅಂದರೆ ವಿಶ್ವಾಸ ಇಟ್ರಿ. ಇನ್ ವಿಚ್ ಆಲ್ಸೋ ಯು ಸ್ಟ್ಯಾಂಡ್, ಅದರಲ್ಲಿ ನಿಂತ್ಕೊಂಡಿದ್ದೀರಾ. ಥ್ರೂ ವಿಚ್ ಆಲ್ಸೋ ಯು ಆರ್ ಬೀಯಿಂಗ್ ಸೇವ್ಡ್, ನೀವು ಅದರಲ್ಲಿ ಜೀವೋದ್ಧಾರ ಹೊಂದುತ್ತಾ ಇದ್ದೀರಾ. ಇಫ್ ಯು ಹೋಲ್ಡ್ ಫರ್ಮ್ಲಿ ಟು ದ ಮೆಸೇಜ್ ಐ ಪ್ರೊಕ್ಲೈಮ್ ಟು ಯು. ಇಫ್ ಯು ಡೂ ಅಲ್ಲ, ಇಫ್ ಯು ಹೋಲ್ಡ್ ಫರ್ಮ್ಲಿ ಟು ದ ಮೆಸೇಜ್. ಇಫ್ ಯು ಡೂ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಅಂತ ಅಲ್ಲ ಅಲ್ಲಿ ಬರೆದಿರೋದು. ನಾವು ಅದೊಂದು ಸ್ವಲ್ಪ ಸ್ಮಾಲ್ ಚೇಂಜಸ್ ಅಷ್ಟೇ, ಅದು ನಮ್ಗೆ ಒಪ್ಪಿಗೆ ಆಗುತ್ತೆ, ಮತ್ತು ಇಷ್ಟನೂ ಆಗುತ್ತೆ. ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುತ್ತೀರಿ. ಇಫ್ ಯು ಹೋಲ್ಡ್ ಫರ್ಮ್ಲಿ ಟು ದ ಮೆಸೇಜ್ ದಟ್ ಐ ಪ್ರೊಕ್ಲೈಮ್ ಟು ಯು. ಹಾಗಾದ್ರೆ ಸೈತಾನನ ಟಾರ್ಗೆಟ್ ಯಾವುದ್ರ ಮೇಲೆ ಗೊತ್ತಾ? ಮೆಸೇಜ್ ಮೇಲೆ, ನಿಮ್ಮ ಕನ್ವಿಕ್ಷನ್ ಮೇಲೆ. ಕನ್ವಿಕ್ಷನ್ನಿಂದ ನಿಮ್ಮನ್ನು ಎಲ್ಲಿಗೆ ಹಾಕ್ತಾನೆ ಅಂದರೆ ಡೂಯಿಂಗಿಗೆ ಹಾಕ್ತಾನೆ. ಡೂಯಿಂಗ್ ಅದೇನಾಗುತ್ತೆ, ಟೈರ್ಡ್ ಆಗ್ತೀರ ಲಾಸ್ಟಿಗೆ. ವಿಶ್ರಾಂತಿ ಎಲ್ಲಾಯ್ತಲ್ಲಿ? ನನ್ನಲ್ಲಿ ವಿಶ್ರಾಂತಿ ಇದೆ ಅಂತ ತಾನೇ ಯೇಸು ಹೇಳಿದ್ದು. ನಿಮಗೆ ನನ್ನಲ್ಲಿ ವಿಶ್ರಾಂತಿ ಲಭಿಸುವುದು ಅಂದಿದ್ದಾರಾ, ಅಥವಾ ನನ್ನಲ್ಲಿ ನಿಮಗೆ ರೆಸ್ಟ್ಲೆಸ್ನೆಸ್ ಆಗ್ತೀರಿ ಅಂತ ಹೇಳಿದಾರಾ? ಇವತ್ತಿನ ನಮ್ಮ ಬೋಧನೆಗಳು, ನಮ್ಮ ಬೋಧಕರುಗಳು, ನಮ್ಮ ಸಭೆ ಕಂಡೀಷನ್ ಎಲ್ಲ ನೋಡಿದರೆ ವಿಶ್ರಾಂತಿಯಲ್ಲಿದೆಯಾ ಅಥವಾ ರೆಸ್ಟ್ಲೆಸ್ ಆಗಿದೆಯಾ? ಯಾಕೆ ರೆಸ್ಟ್ಲೆಸ್ ಆಗ್ತಾ ಇದೆ? ಇದೇ ಕಾರಣ. ಅದರಲ್ಲಿ ನಿಂತಿಲ್ಲ, ಸಂದೇಶದಲ್ಲಿ ನಿಂತಿಲ್ಲ. ಡೂಯಿಂಗ್ ಫೇಲ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ಜೀಸಸ್ ಹೇಳಿದ್ದು, ಹೆವೆನ್ ಆ್ಯಂಡ್ ಅರ್ತ್ ವಿಲ್ ಪಾಸ್ ಅವೇ ಬಟ್ ಮೈ ವರ್ಡ್ ವಿಲ್ ನೆವರ್ ಪಾಸ್ ಅವೇ. ಮೆಸೇಜ್ ಯಾವತ್ತೂ ಹೋಗಲ್ಲ. ಮನುಷ್ಯನ ವೈಭವ ಅಳಿದು ಹೋಗುತ್ತೆ, ಎಲ್ಲ ಅಳಿದು ಹೋಗುತ್ತೆ. 1 ಪೇತ್ರ 1:24 ಹೇಳ್ತಾರಲ್ವ, ಮನುಷ್ಯನ ವೈಭವ ಹೋಗುತ್ತೆ, ಹುಲ್ಲು ಒಣಗಿ ಹೂ ಬಾಡಿ ಹೋಗುವುದು ಅದೇ ರೀತಿಯಲ್ಲಿ. ಆದರೆ ದೇವರ ವಾಕ್ಯ ಶಾಶ್ವತವಾಗಿ ನಿಲ್ಲುತ್ತೆ. ಅದನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ನೋಡಿ. ಹೊಸ ಜನ್ಮ ಪಡ್ಕೊಂಡಿರೋದು ಈ ಶುಭ ಸಂದೇಶದಿಂದ. ಇನ್ ಬಿಟ್ವೀನ್ ದ್ಯಾಟ್ ಈ ಮೆಸೇಜ್ನ ಹಾಕಿದ್ದಾರೆ. ಇದು ಹೋಲಿ ಸ್ಪಿರಿಟ್ ಅರೇಂಜ್ಮೆಂಟ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ನೀವು ಅಬ್ಸರ್ವ್ ಮಾಡಿದ್ದೀರ ಅದನ್ನು? ನೀವು ಕೆಲ ಟೈಮ್ ಯೋಚನೆ ಮಾಡಿರ್ಬೋದು, ಇದಕ್ಕೂ ಮಧ್ಯದಲ್ಲಿ ಇದು ಯಾಕೆ ಬಂತು? ಯೆಶಾಯ ಪ್ರವಾದಿದೊಂದು ವಾಕ್ಯ ಇದು ಯಾಕೆ ಇಲ್ಲಿಟ್ರು ಅಂತ. ಪೇತ್ರ ಬರೆದಿದ್ದಲ್ಲ, ಪವಿತ್ರಾತ್ಮ ಬರೆಸಿದ್ದಲ್ವಾ. ಪೇತ್ರ ಪೆನ್ ತೊಗೊಂಡು ಪೇಪರ್ ತೊಗೊಂಡು ಕೂತ್ಕೊಂಡು, ಪೇಪರ್ ಇಲ್ಲ, ಪೆನ್ನು ಇರಲಿಲ್ಲ, ಆದರೂ ಹೀಗೆ ಹೋಲಿ ಸ್ಪಿರಿಟ್ ಬರಿ ಅಂದರು. ಏನೇನು ಹೋಲಿ ಸ್ಪಿರಿಟ್ ಬರಿ ಅಂದರು, ಎಲ್ಲ ಬರೀತಾ ಹೋದರು. ಪೇತ್ರನಿಗೆ ಅರ್ಥ ಆಯಿತು ಇಲ್ಲ ನಮಗೆ ಗೊತ್ತಿಲ್ಲ. ಅರ್ಥ ಆಗಿರುತ್ತಲ್ವ? ಅರ್ಥ ಆಗಿದೆ ಅಂತ ನಂಬೋಣ.
ಬಟ್ ನಾವಿದು 101 ಸಾರಿ ಓದಿದ್ರೆ ನಮ್ಗೆ ಅರ್ಥ ಆಗಿದೆಯಾ? ನಾವು ಈ ವಾಕ್ಯ ತಗೊಳ್ತೀವಿ, ಬಟ್ ಈ ವಾಕ್ಯನ ಈ 23, 25ನೇ ವಾಕ್ಯದ ಮಧ್ಯದಲ್ಲಿ 24ನೇ ವಾಕ್ಯ ಇದನ್ನು ಯಾಕೆ ಇಟ್ಟರು ಅಲ್ವಾ? ಥಿಂಕ್ ಮಾಡಬೇಕು. ನೀವು ಥಿಂಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಹೊಸ ಜನ್ಮ ಸಿಕ್ಕಿರೋದು ಶುಭ ಸಂದೇಶದಿಂದ. ಅದು ಯಾವುದು ಕೇಳಿದರೆ ಸಾರಲ್ಪಟ್ಟ ವಾಕ್ಯ. ಹಾಗಾದರೆ ಎಲ್ಲ ಅಳಿದು ಹೋಗುತ್ತೆ. ಇಲ್ಲ, ಅಳಿದು ಹೋಗುತ್ತೆ ಅಂದ್ರೇನು? ಎಲ್ಲ ಡೂಯಿಂಗ್ಸ್ಗಳು ಅಳಿದು ಹೋಗುತ್ತೆ, ಆದರೆ ವಾಕ್ಯ ಶಾಶ್ವತವಾಗಿ ನಿಲ್ಲುತ್ತೆ. ನಿನ್ನ ಒಳಗಡೆ ಆ ಮೆಸೇಜ್ ಆಫ್ ಸಾಲ್ವೇಷನ್ ಶಾಶ್ವತವಾಗಿ ಇರಬೇಕು. ಇದು ಹೇಗೆ ಹೋಗುತ್ತೆ ಕೇಳಿದರೆ, ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಟು ಬಿಕಮ್ ದ ಸನ್ ಆಫ್ ಗಾಡ್, ಚೈಲ್ಡ್ ಆಫ್ ಗಾಡ್, ಮೆಸೇಜ್ ಹೋಯಿತು. ನೀವು ದೇವರ ಮಕ್ಕಳಾಗಬೇಕಾ? ಇದು ಮಾಡಿ. ನೀವು ದೇವ್ರ ಮಕ್ಕಳಾಗಿ ಉಳಿಬೇಕಾ? ಇದನ್ನು ಮಾಡಿ, ಇದನ್ನು ಮಾಡಿ, ಇದನ್ನು ಮಾಡಿ. ದೇವ್ರ ಮಕ್ಕಳಾಗಲಿಕ್ಕೆ 100 ಮೀಟ್ರ್ ಓಡಿದ್ರೆ ಸಾಕು. ದೇವ್ರ ಮಕ್ಕಳಾಗಿಯೇ ಉಳಿಬೇಕಾದ್ರೆ 1000 ಮೀಟ್ರ್ ಓಡಬೇಕು. ಲಾಜಿಕಲಿ ಇಟ್ ಈಸ್ ರೈಟ್. ನಮ್ಮ ಮೈಂಡ್ ಅಗ್ರಿ ಆಗುತ್ತೆ ಅದಕ್ಕೆ. ಹೌದೌದು, ದೇವ್ರ ಮಕ್ಕಳಾಗಲಿಕ್ಕೆ ಬರೀ ಒಂದು ಹೆಜ್ಜೆ ಇಟ್ಟರೆ ಸಾಕು. ನೀವು ಈ ಕಡೆಗೆ ಒಂದು ಹೆಜ್ಜೆ ಇಡಿ, ದೇವ್ರು 10 ಹೆಜ್ಜೆ ಇಡ್ತಾರೆ. ನಾವೆಲ್ಲ ಸೇರಿಸಿ ಹೇಳ್ತೀವಿ ಅದಕ್ಕೆ, ನೀವು ದೇವರ ಬಳಿಗೆ ಬನ್ನಿ, ದೇವ್ರು ನಿಮ್ಮ ಬಳಿಗೆ ಬರ್ತಾರೆ. ನಾನು ಜಸ್ಟ್ ಒಂದು ಹೆಜ್ಜೆ ಇಟ್ಟೆ, ದೇವ್ರು 10 ಹೆಜ್ಜೆ ಇಟ್ಟರು, ರಕ್ಷಣೆ ಪಡ್ಕೊಂಡೆ. ಈಸಿ, ಅಷ್ಟೇನು ಕಷ್ಟ ಆಗಿಲ್ಲ. ಅದು ರಕ್ಷಣೆ ಪಡ್ಕೊಂಡ್ಮೇಲೆ ಈಗ ನಮಗೆ ತುಂಬ ಕಷ್ಟ. ಕಷ್ಟ ಅಂದರೆ ಈಗ 1000 ಮೀಟ್ರೆಲ್ಲ ಓಡಬೇಕು. ಓಡಿ 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 ನಾನು ಓಡ್ತೀನಿ, ನಿಮಗೂ ಓಡಿಸ್ತೀನಿ. ಅವರು ಓಡ್ತಿರ್ಬೋದು, ಅವ್ರ ಸಾಕ್ಷಿ ಕೇಳಿ ನೀವು ಓಡ್ತೀರಾ? ವೇರ್ ಈಸ್ ಗ್ರೇಸ್ ದೇರ್? ಅದನ್ನೇ ಗಲಾತ್ಯದವ್ರಿಗೆ ಹೇಳಿರೋದು. ನಾವು ಈ ಮತಿಗೆಟ್ಟ ಗಲಾತ್ಯರ ಥರನೇ ಇದ್ದೀವಿ ಎಷ್ಟೋ ಬಾರಿ. ವರ್ಕ್ ಬೇಸ್ಡ್ ಸಾಲ್ವೇಷನ್ ವರ್ಕ್ ಬೇಸ್ಡ್ ಅಲ್ಲ, ಕ್ರೈಸ್ಟ್ ಬೇಸ್ಡ್, ಗ್ರೇಸ್ ಬೇಸ್ಡ್, ಫೇತ್ ಬೇಸ್ಡ್. ಕ್ರೈಸ್ಟ್ ಅಲೋನ್, ಗ್ರೇಸ್ ಅಲೋನ್, ಫೇತ್ ಅಲೋನ್. ಇದು ನಮಗೆ ನಮ್ಮ ಮೈಂಡಿಗೆ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಈಗ ನಿಮ್ಮ ಮೈಂಡಲ್ಲಿ ಡೌಟ್ ಏನು ಬರ್ತಾಯಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತು ನಾವು ಹಾಗಾದರೆ ಏನು ಮಾಡಲಿಕ್ಕೆ ಹೇಳೋದು ಬೇಡವಾ ಯಾರಿಗೂ? ಏನು ಹೇಳಬೇಕು ಹಾಗಾದರೆ ಅಲ್ವಾ? ನಾವೇನು ಮಾಡೋದು ಬೇಡವಾ ಹಾಗಾದರೆ? ಯೋಚನೆ ಮಾಡಿ. ಈಗ ಊಟಕ್ಕೆ ಹೋಗೋಣ. ಯೋಚನೆ ಮಾಡ್ಕೊಂಡಿರಿ, ರಾತ್ರಿ ಎಲ್ಲ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿ, ನಾಳೆ ನೋಡೋಣ. ಆಯಿತು. ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ಈ ದಿನವನ್ನು ನೀವು ಒಂದು ಆಶೀರ್ವಾದವಾಗಿ ಕೃಪೆಯಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ನಮಗೆ ನೀವು ತಿಳಿಸಿಕೊಟ್ಟ ಎಲ್ಲ ಪಾಠಗಳಿಗಾಗಿ ಸ್ತೋತ್ರ ಅಪ್ಪ. ರಕ್ಷಣೆಯ ಕುರಿತಾಗಿ, ಶುಭ ಸಂದೇಶದ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ, ಪವಿತ್ರಾತ್ಮರೇ ನೀವು ನೀಡುತ್ತಿರುವ ಎಲ್ಲ ಆತ್ಮಿಕ ಬೋಧನೆಗಳಿಗಾಗಿ ಸ್ತೋತ್ರ ಅಪ್ಪ. ಇದನ್ನು ಸ್ವೀಕರಿಸಿದ ಎಲ್ಲರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಇದನ್ನು ನೀವು ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಜೀವಿತದಲ್ಲಿ ನಮಗೆ ಸಿಗಬೇಕಾದ ನಿಜವಾದ ಪ್ರಕಟಣೆ ಏನಾಗಿದೆ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವರ ಬಹುರೂಪ ಜ್ಞಾನ ನಮ್ಮಲ್ಲಿ ಪ್ರಕಟವಾಗುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ ಫಾರ್ ರಿವೀಲಿಂಗ್ ಅಸ್ ದ ಮ್ಯಾನಿಫೋಲ್ಡ್ ವಿಸ್ಡಮ್ ಆಫ್ ಗಾಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ. ಕ್ರಿಸ್ತ ಯೇಸುವಿನ ಪ್ರಕಟಣೆ ನಮ್ಮೊಬ್ಬೊಬ್ಬರಲ್ಲಿ ಇನ್ನೂ ಹೆಚ್ಚಾಗಿ ಅಧಿಕವಾಗಿ ಆಗಲಿ ಸ್ವಾಮಿ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಮಗೆ ಸಿಕ್ಕಿದ ಈ ಪ್ರಕಟಣೆಗಳಿಗೆ ನಾವೊಬ್ಬೊಬ್ಬರು ಕೂಡ ಬಿಗಿಯಾಗಿ ಕಚ್ಚಿಕೊಂಡು ಈ ಬೋಧನೆಯಲ್ಲಿ ಕೇಳಿಸಿಕೊಂಡ ಹಾಗೆ ಅದರಲ್ಲಿ ಸ್ಥಿರವಾಗಿ ನಿಂತರೆ ನಾವು ಜೀವೋದ್ಧಾರ ಹೊಂದುತ್ತೇವೆ, ನಮ್ಮ ವಿಶ್ವಾಸ ನಿರರ್ಥಕ ಆಗುವುದಿಲ್ಲ ಎಂದು ಹೇಳಿದ್ದೀರಿ ಸ್ವಾಮಿ. ನಾವು ಕೇಳಿಸಿಕೊಂಡ ಸಂದೇಶದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ. Thank you, Holy Spirit. Help us to walk by faith, not by sight, Lord. Thank you, Jesus. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೆನ್. ಪಿತನೇ, ನಾವು ಸೇವಿಸುವಂಥ ಆಹಾರಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಸೇವಿಸುವಂಥ ಆಹಾರ ಪದಾರ್ಥಗಳು ಯೇಸು ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಅದರ ಹಿಂದೆ ಶ್ರಮಪಟ್ಟ ಪ್ರತಿಯೊಬ್ಬರನ್ನೇ ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ
ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್.